ಕುಮಾರ ಪರ್ವತದ ತಪ್ಪಲಿನಲ್ಲಿ ಪುಣ್ಯವಾಹಿನಿ ಕುಮಾರ ಧಾರೆಯ ದಡದಲ್ಲಿ ದೇವಸೇನಾನಿ ಶ್ರೀ ಸುಬ್ರಹ್ಮಣ್ಯ ದೇವರ ಪಾವನ ಸನ್ನಿಧಿಯಲ್ಲಿ ಸಮಾಜಮುಖಿ ಕಾರ್ಯಗಳ ಮೂಲಕ ಗುರುತಿಸಿಕೊಂಡಿರುವ ಶ್ರೀ ಸುಬ್ರಹ್ಮಣ್ಯ ಮಠದ ಈ ಆವರಣದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಮ್ಮ ಧರ್ಮ ಸಂಸ್ಕೃತಿ ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಸುಬ್ರಹ್ಮಣ್ಯ, ಐನಕ್ಕಿ ಹಾಗೂ ಏಣಿಕಲ್ಲು ಗ್ರಾಮಗಳ ಹಿಂದೂ ಬಂಧುಗಳ ಜೊತೆಗೂಡಿ ನಡೆಸುತ್ತಿರುವ ಹಿಂದೂ ಸಂಗಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಸಜ್ಜನ ಹಿಂದೂ ಬಾಂಧವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಡನೀರು ಮಠ ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನ ಶ್ರೀ ಎಡನೀರು ಮಠ ಶ್ರೀಯುತರು ಶ್ರೀ ಎಡನೀರು ಮಠದ ಪರಂಪರೆಯ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿರುವ ತೋಟಕ ಕಾರ್ಯಕ ಪರಂಪರೆಗೆ ಸೇರಿದ್ದಾಗಿದೆ. ಶ್ರೀಯುತರು ವೇದ ಮತ್ತು ವೇದಾಂತಗಳಲ್ಲಿ ಪಾಂಡಿತ್ಯ ಹೊಂದಿದ್ದು ಸರಳ ಮತ್ತು ನೇರ ನುಡಿಯ ಮೂಲಕ ಭಕ್ತರನ್ನು ತಲುಪುವ ಅವರು ಧಾರ್ಮಿಕ ವಿಚಾರದಲ್ಲಿ ಪ್ರಾವೀಣ್ಯತೆ ಹೊಂದಿದವರು. ಹಿಂದೂ ಸಮಾಜವನ್ನು ಒಗ್ಗೂಡಿಸುವ ಕಾರ್ಯದಲ್ಲಿ ಅವರು ಸಕ್ರಿಯವಾಗಿದ್ದು ಹಾಗೆ ಶಿಕ್ಷಣ, ಆರೋಗ್ಯ ಸೇವೆಗಳ ಮೂಲಕ ಮಠವು ಸದಾ ಕಾರ್ಯನಿರತವಾಗಿದೆ. ಶ್ರೀ ಎಡನೀರು ಮಠವು ಕೇರಳದಲ್ಲಿ ಇರುವುದಾದರೂ ಕರ್ನಾಟಕದ ತುಳುನಾಡು ಮತ್ತು ಮಲೆನಾಡು ಭಾಗದ ಭಕ್ತರೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ಸ್ವಾಮೀಜಿಯವರು ಕನ್ನಡ ಮತ್ತು ತುಳು ಭಾಷೆಯಲ್ಲಿ ನೀಡುವ ಪ್ರವಚನಗಳು ಭಕ್ತಾದಿಗಳಿಗೆ ಬಹಳ ಆಪ್ತವಾಗಿದ್ದು ಸುಬ್ರಹ್ಮಣ್ಯದ ಹಿಂದೂ ಸಂಗಮದಲ್ಲಿ ಅವರ ಉಪಸ್ಥಿತಿಯು ಕಾರ್ಯಕ್ರಮಕ್ಕೆ ಆಧ್ಯಾತ್ಮಿಕ ಕಳೆಯನ್ನು ನೀಡುವ ಮೂಲಕ ಇದರ ಜೊತೆಗೆ ಯುವ ಪೀಳಿಗೆಗೆ ಧರ್ಮದ ದಾರಿಯಲ್ಲಿ ನಡೆಯಲು ಪ್ರೇರಣೆಯನ್ನು ನೀಡುತ್ತಿದೆ. ಶ್ರೀಯುತರಿಗೆ ಸೇರಿರುವ ಎಲ್ಲ ಹಿಂದೂ ಬಾಂಧವರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಹೃದಯಿ ತಾಯಿಯಂದರಿಗೆ ಅದೇ ರೀತಿ ಸಹೃದಯಿ ತಂಗಿಯಂದರಿಗೆ ಎಲ್ಲರಿಗೂ ಸಾದರ ಪೂರ್ವಕ ನಮನಗಳ. ಪರಮ ಪವಿತ್ರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಏನೆಕ್ಕಲ್ಲು ಐನೆಕ್ಕಿದು ಸುಬ್ರಹ್ಮಣ್ಯ ಗ್ರಾಮದ ಸಜ್ಜನ ಶಕ್ತಿಯ ಈ ಸಂಗಮಕ್ಕೆ ಮತ್ತೊಮ್ಮೆ ನನ್ನ ಪ್ರಣಾಮಗಳು. ಈ ಸುಬ್ರಹ್ಮಣ್ಯ ಏನೆಕ್ಕಲ್ಲು ಐನೆಕ್ಕಿದು ಗ್ರಾಮಗಳ ಈ ಹಿಂದೂ ಸಂಗಮ ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಎಂಬ ದ್ಯೋತಕದಡಿಯಲ್ಲಿ ನಮ್ಮ ಸುಬ್ರಹ್ಮಣ್ಯ ಇದೊಂದು ಕೇವಲ ಗ್ರಾಮವಲ್ಲ, ಇದೊಂದು ಮುಕ್ತಿ ಕ್ಷೇತ್ರ, ನಾಗಾರಾಧನೆಯ ವಿಶ್ವ ಪ್ರಸಿದ್ಧ ಕೇಂದ್ರ,
ಇಡೀ ಜಗತ್ತಿಗೆ ಈ ಬರುವ ಪುಣ್ಯ ಭೂಮಿಯಲ್ಲಿ ನೆಲೆಸಿರುವುದೇ ನಮ್ಮ ಭಾಗ್ಯ. ಇಲ್ಲಿ ನಿರಂತರ ಅನ್ನದಾನ ನಡೆಯುವುದು ಈ ಎಲ್ಲ ವಿಶ್ವದ ಮೂಲೆ ಮೂಲೆಗಳಿಂದ ಬರುವಂತಹ ಭಕ್ತಾದಿಗಳಿಗೂ, ಅದೇ ರೀತಿ ನಮ್ಮ ಊರಿನ ಭಕ್ತಾದಿಗಳಿಗೂ ಈ ಒಂದು ಕ್ಷೇತ್ರದಲ್ಲಿ ನೆಲೆಸಿರುವಂಥದ್ದು ನಮ್ಮ ಪುಣ್ಯ. ಅದೇ ರೀತಿ ಈ ಗ್ರಾಮೀಣ ಪ್ರದೇಶದಲ್ಲಿ ಅನ್ನದಾತ ಕುಕ್ಕೆ ಸುಬ್ಬಪ್ಪನೆಂದೇ ಪ್ರಸಿದ್ಧಿ ಪಡೆದಿರತಕ್ಕಂಥ ಈ ಸುಬ್ರಹ್ಮಣ್ಯದ ಒಂದು ಕ್ಷೇತ್ರದಲ್ಲಿ ನಾವಿರುವಂಥದ್ದು ನಮ್ಮ ಪುಣ್ಯವೇ ಸರಿ. ಅದೇ ರೀತಿ ಈ ನಮ್ಮ ಮುತ್ತಲಿನ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯ ದೇಗುಲವಾಗಿರುವಂಥದ್ದು ನಮ್ಮ ಹೆಮ್ಮೆ ಹಾಗೂ ನಮ್ಮ ಪುಣ್ಯದ ಸಂಕೇತ. ಅದೇ ರೀತಿ ನಮ್ಮ ಏನೆಕಲ್ಲು ಗ್ರಾಮವು ಕೃಷಿ ಹಾಗೂ ಸಂಸ್ಕೃತಿಯ ಗ್ರಾಮವಾಗಿದೆ. ಏನೆಕಲ್ಲಿನ ಕುಮಾರಧಾರ ನದಿಯ ತಪ್ಪಲಿನಲ್ಲಿ ಹಚ್ಚ ಹಸಿರಿನಿಂದ ಕೂಡಿ ಉತ್ತಮವಾದ ಕೃಷಿಯನ್ನು ಮಾಡಿಕೊಂಡು ಮಧ್ಯಮ ವರ್ಗದ ಜನಗಳಿಗೆ ಸಾಕಾರವಾಗಿರುವಂತ ಈ ಪ್ರಕೃತಿಯ ಸೊಬಗು ನಮ್ಮ ಪಾಲಿನ ಪುಣ್ಯದ ವರ. ಅದೇ ರೀತಿ ಈ ಏನೆಕಲ್ಲು ಗ್ರಾಮದಲ್ಲಿ ಈ ಬಚ್ಚನಾಯಕ ದೈವಗಳ ಕಾರಣಿಕ ಇಡೀ ಪ್ರಸಿದ್ಧವಾಗಿರುವಂಥದ್ದು. ಹಾಗೆಯೇ ಏನೆಕಲ್ಲು ಗ್ರಾಮ ಎಂದ್ರೆ ಶಿಕ್ಷಕರ ತವರೂರು ಅಂತಲೇ ಹೇಳ್ಬೋದು. ಅದೇ ರೀತಿ ಈ ಈ ಏನೆಕಲ್ಲು ಗ್ರಾಮವನ್ನು ಸುಶಿಕ್ಷಿತ ಗ್ರಾಮವಾಗಿರಿಸಿರುವಂಥದ್ದು ನಮ್ಮ ಹೆಮ್ಮೆ. ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಎನ್ನುವುದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಸರಿ. ಅದೇ ರೀತಿ ಐನಕಿದು ಗ್ರಾಮವು ಕೂಡ ತನ್ನದೇ ಆದ ವೈಶಿಷ್ಟ್ಯ, ಅದೇ ರೀತಿ ದೈವಾರಾಧನೆ ಹಾಗೂ ಸಂಸ್ಕೃತಿ, ಅದೇ ರೀತಿ ಸಂಘಟನೆಯನ್ನು ಒಳಗೊಂಡಿರುವಂಥದ್ದು. ಅದೇ ರೀತಿ ಇಲ್ಲಿ ಐನಕಿದು ಗ್ರಾಮದಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಮೊದಲನೇ ಕಿಚ್ಚು ಹಚ್ಚಿರುವಂಥದ್ದು ನಮಗೆ ಹೆಮ್ಮೆಯ ವಿಷಯ. ಅದೇ ರೀತಿ ಈ ಕೋಜಿಗೋಡು ಕಟ್ಟೆಮನೆ ಎನ್ನುವ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಮುನ್ನೋಡಿ ಬರೆದಿರತಕ್ಕಂತಹ ಕೋಜಿಗೋಡು ಕಟ್ಟೆಮನೆ ನಮ್ಮ ಗ್ರಾಮದಲ್ಲಿ ಇರುವುದು ನಮ್ಮ ಹೆಮ್ಮೆ. ಅದೇ ರೀತಿ ಈ ಕೋಜಿಗೋಡು ಕಟ್ಟೆಮನೆ ಹಾಗೂ ಶೃಂಗೇರಿ ಮಠದ ಒಂದು ಅವಿನಾಭಾವ ಸಂಬಂಧ ಇರುವಂತದ್ದು ನಮ್ಮ ಊರಿಗೆ ಒಂದು ಹೆಮ್ಮೆ ತರುವಂಥದ್ದು. ಅದೇ ರೀತಿ ಈ ಮೂರು ಗ್ರಾಮಗಳು ನಾವು ಭೌಗೋಳಿಕವಾಗಿ ವಿಭಿನ್ನವಾಗಿದ್ದರೂ ಕೂಡ ನಾವು ನಮ್ಮ ಸಂಸ್ಕೃತಿ, ಸಂಘಟನೆ ಇದಕ್ಕೆಲ್ಲ ಒಂದು ಎನ್ನುವಂತ ರೀತಿಯಲ್ಲಿ ಇವತ್ತು ನಡೆಯುವಂತ ಕಾರ್ಯಕ್ರಮವೇ ಒಂದು ಉದಾಹರಣೆ. ಕುಮಾರಧಾರೆಯ ಪವಿತ್ರ ಜಲ ಹೇಗೆ ಹರಿದು ಬಂದು ನಮ್ಮ ಮಣ್ಣನ್ನು ಪವಿತ್ರಗೊಳಿಸಿದೆಯೋ ಅದೇ ರೀತಿ ಈ ಮೂರು ಗ್ರಾಮದ ಹಿಂದೂ ಬಂಧುಗಳು ಇವತ್ತು ಬಂದು ಈ ಕಾರ್ಯಕ್ರಮದ ಯಶಸ್ಸನ್ನು ಗಳಿಸಿರುವುದು ಕೂಡ ಒಂದು ಉತ್ತಮ ನಿದರ್ಶನ. ಇದೀಗ ನಾವು ಇಲ್ಲಿ ಸೇರಿದ್ದು ನಮ್ಮ ಹಿರಿಯರು ಮಾಡಿಕೊಟ್ಟಿರತಕ್ಕಂತ ನಮ್ಮ ದೇವಸ್ಥಾನ ಅದೇ ರೀತಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥದ್ದು ನಮ್ಮ ಜವಾಬ್ದಾರಿಯೇ ಸರಿ. ನಾವು ಹಿಂದೂಗಳು ಬಿಂದುಗಳಾಗಿ ಯಾವ ರೀತಿ ನದಿಗಳೆಲ್ಲ ಸೇರಿ ಸಮುದ್ರವನ್ನು ಸೇರುತ್ತದೆಯೋ ಆ ಸಮುದ್ರ ಸೇರುವಾಗ ಅಲ್ಲಿನ ನೀರೆಲ್ಲವೂ ಒಂದೇ. ಅದೇ ರೀತಿ ನಮ್ಮ ಈ ಮೂರು ಗ್ರಾಮದ ಹಿಂದೂ ಬಂಧುಗಳು ಇಲ್ಲಿ ಸೇರಿದ್ದೇವೆ. ನಾವು ಮೂರು ಗ್ರಾಮದಿಂದ ಬಂದಿದ್ದರೂ ಕೂಡ ನಾವೆಲ್ಲ ಒಂದು ಎಂಬ ಕಲ್ಪನೆಯಲ್ಲಿ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಎಂಬ ಕಲ್ಪನೆಯನ್ನು ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಈ ರಾಷ್ಟ್ರ ಕಟ್ಟುವ ಕಾರ್ಯದಲ್ಲಿ ಕೈ ಜೋಡಿಸೋಣ ಅಂತ ಹೇಳ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಒಟ್ಟು ವಿಚಾರವನ್ನು ನಮ್ಮ ಮುಂದಿಟ್ಟಿರ್ತಕ್ಕಂಥ ದಿಲೀಪ್ ಬಳಿಗೆ ತಮಗೆ ವಂದನೆಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸೋಮಶೇಖರ್ ಕಟ್ಟಮನೆ ಸುಳ್ಳ ತಾಲೂಕು ಹಿಂದೂ ಭಾವದ ಜಾಗರಣ ನಾಡಿದು ಬಯಸಿದೆ ಉತ್ತರ ಒಂದೇ ಜಾಗರಣ, ಉತ್ತರ ಒಂದೇ ಜಾಗರಣ. ಸೋಲಿನ ದಿನಗಳ ಹಿಂದಕ್ಕೆ ಸರಿಸಿ ನಲಿವಿನ ನಾಳಿಗೆ ಕರ ತೆರೆದು ಗೋಲಿನ ಕಥೆಗಳ ಗೊಂದ
ಒಳಗೊಂಡನು ರಮಣ ಜಾಗರಣ ಅಂಜಿಗೆ ಸಂಚಿಗೆ ಕೊನೆ ಹಾಡಿ ಹೊರಡುವುದು ಬೆಳಕಿನ ಕಡೆಗೆ ಗೆಲುವಿನ ಆಸೆಗೆ ಬಲ ನೀಡಿ ಗೆಲುವಿನ ಆಸೆಗೆ ಬಲ ನೀಡಿ ವಿಚಾರವನ್ನು ಮಂಡಿಸಲಿದ್ದಾರೆ. ಸುಬ್ರಹ್ಮಣ್ಯ ಸ್ವಾಮಿಯ ಈ ಪವಿತ್ರ ಸನ್ನಿಧಾನದಲ್ಲಿ ನಡೀತಾ ಇರತಕ್ಕಂತಹ ಹಿಂದೂ ಸಂಗಮ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಎಡನೀರು ಮಠದ ಶ್ರೀಯುತ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಅಡಿದಾವರಗಳಿಗೆ ಶಿರಸಾಷ್ಟಾಂಗ ವಂದನೆಗಳನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಸಮಾಜದ ವರಿಷ್ಠ ನೇತಾರರೇ, ಹಿಂದೂ ಸಮಾಜದ ಸವಾಲುಗಳಿಗೆ ಉತ್ತರವನ್ನು ಕೊಡಬಲ್ಲಂತಹ ಸಂಕಲ್ಪದೊಂದಿಗೆ ಈ ಹಿಂದೂ ಸಂಗಮದಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ತಾಯಂದ್ರೆ ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳೇ, ನಮಗೆಲ್ಲ ತಿಳಿದಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳು ತುಂಬುವಂತ ಒಂದು ಸಂದರ್ಭದಲ್ಲಿ ಇಡೀ ದೇಶದಾದ್ಯಂತ ಈ ರೀತಿಯ ಹಿಂದೂ ಸಂಗಮಗಳನ್ನ ಅಲ್ಲಿನ ಹಿಂದೂ ಸಮಾಜ, ಅಲ್ಲಿನ ಕಾರ್ಯಕರ್ತರು, ಅಲ್ಲಿನ ಹಿಂದೂ ಚಿಂತಕರು ಅಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ. ಈ ಬಾರಿ ಈ ಕಾರ್ಯಕ್ರಮಗಳ ವ್ಯಾಪ್ತಿಯನ್ನು ಸಣ್ಣದು ಮಾಡಿದ್ದಾರೆ. ಕೇವಲ 2 ಗ್ರಾಮಗಳು 3 ಗ್ರಾಮಗಳು ಸೇರ್ಕೊಂಡಂತ ಒಂದು ಮಂಡಳ ಈ ವ್ಯಾಪ್ತಿಯ ಒಳಗಡೆ ಅಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳು ಒಂದು ಕಡೆ ಸೇರಿ ನಮ್ಮ ಸಮಾಜದ ಸವಾಲುಗಳಿಗೆ ಉತ್ತರ ಹೊಂದಿ ಜಾಗರಣ, ಬಹಳ ಸುಂದರವಾದ ಹಾಡನ್ನು ಹಾಡಿದ್ರು. ಆ ಉತ್ತರವನ್ನು ಹುಡುಕೋದಕ್ಕೋಸ್ಕರ ಒಟ್ಟಾಗಿ ಕುಳಿತು ಚಿಂತನೆ ಮಾಡುವಂತ ಒಂದು ಸಭೆ ಅಂತ ನಾನು ಭಾವಿಸ್ತೇನೆ. ಬಂಧುಗಳೇ, ಹಿಂದೂ ಅನ್ನುವಂತ ಶಬ್ದ ಇವತ್ತು ಈ ಜಗತ್ತಿನಾದ್ಯಂತ ಅತ್ಯಂತ ಬಹುಚರ್ಚಿತವಾದಂತಹ ವಿಷಯ. ಹಿಂದೂ ಅನ್ನುವಂತಹ ಭಾರತೀಯ ಚಿಂತನೆ ಇದು ಇಡೀ ಜಗತ್ತಿನಲ್ಲಿ ಇವತ್ತು ಚಲಾವಣೆಯಲ್ಲಿದೆ. ಬೇರೆ ಬೇರೆ ಕಾರಣಗಳಿಗೆ ಇದಕ್ಕೆ ಇವತ್ತು ತೂಕ ಬಂದಿದೆ. ಕೆಲವರು ಇದನ್ನು ಅರ್ಥ ಮಾಡಿಕೊಂಡು ಇದನ್ನು ಇದನ್ನು ಅಪ್ಪಿಕೊಂಡಂತ ಕಾರಣಕ್ಕೋಸ್ಕರ ಇದು ಪ್ರಖ್ಯಾತ ಆಗಿದೆ. ಇನ್ನು ಕೆಲವರು ಇದರ ಒಳಗಡೆ ಏನಿದೆ ಅನ್ನುವಂತ ಸಂಶೋಧಕ ದೃಷ್ಟಿಯಿಂದ ಅಧ್ಯಯನ ಮಾಡುತ್ತಾ ಆ ಕಾರಣದಿಂದ ಇದು ಮುಂಚೂಣಿಯಲ್ಲಿದೆ. ಇನ್ನು ಕೆಲವರು ಇದನ್ನು ಹೇಗೆ ನಾಶ ಮಾಡುವುದನ್ನುವಂತ ವಿರೋಧಾತ್ಮಕ ಭಾವದಿಂದನೂ ಇದು ಇವತ್ತು ಚಲಾವಣೆಯಲ್ಲಿದೆ. ಹಾಗಾಗಿ ಇಡೀ ಜಗತ್ತಿನಾದ್ಯಂತ ಇವತ್ತು ಜಗತ್ತಿನ ಬೇರೆ ಬೇರೆ ಸಮಸ್ಯೆಗಳಿಗೆ ಉತ್ತರ ನೋಡುವಂತ ಸಂದರ್ಭದಲ್ಲಿ ಅವರೆಲ್ಲರ ದೃಷ್ಟಿ ಒಂದು ಸಲ ಹೊರಳುವುದು ಅದು ನಮ್ಮ ದೇಶ ಭಾರತದ ಕಡೆಗೆ, ನಮ್ಮ ಚಿಂತನೆ ಹಿಂದುತ್ವದ ಕಡೆಗೆ. ಭಾರತಕ್ಕೆ 1947 ಇಸ್ವಿಯಲ್ಲಿ ಸ್ವಾತಂತ್ರ್ಯ ಬಂದಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂತ ಎಲ್ಲ ಆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಂದು ಕನಸಿತ್ತು, ಭಾರತವನ್ನು ಸರ್ವಶ್ರೇಷ್ಠ ದೇಶ ಮಾಡಬೇಕು. ಈ ಕನಸಿತ್ತು. ಇದಕ್ಕೆ ಶಕ್ತಿ ತುಂಬಿರುವಂತದ್ದು 1925 ಇಸ್ವಿನಲ್ಲಿ ಸ್ಥಾಪನೆ ಆದಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಆ ಸಂದರ್ಭ ಈ ದೇಶದಲ್ಲಿ ಹೇಗಿತ್ತು ಅಂತಂದ್ರೆ, ಹಿಂದೂ ಅನ್ನುವಂತ ಶಬ್ದವನ್ನು ಉಚ್ಚರಿಸುವುದು ಬಿಡಿ, ಹಿಂದೂ ಅನ್ನುವಂತ ಶಬ್ದವನ್ನು ಉಚ್ಚರಿಸಿದ್ರೆ ಅವನನ್ನು ಒಂದು ರೀತಿ ವಿಲಂತರ ನೋಡುವಂತ ವಾತಾವರಣ ಇತ್ತು. ಆದ್ರೆ ಅದಕ್ಕೆ ಪ್ರೇರಣೆ ಕೊಟ್ಟಂತವರು ಸ್ವಾಮಿ ವಿವೇಕಾನಂದರು. 1893 ಇಸ್ವಿನಲ್ಲಿ ಅಮೆರಿಕದ ಚಿಕಾಗೋದಲ್ಲಿ ಸೆಪ್ಟೆಂಬರ್ 11ನೇ ತಾರೀಕಿಗೆ ವಿವೇಕಾನಂದರು ಭಾಷಣ ಮಾಡ್ತಾರೆ. ಭಾಷಣದಿಂದ ಇಡೀ ಜಗತ್ತನ್ನು ಅವರು ಸಂಮೋಹನಕ್ಕೆ ಒಳಗಾಗಿಸ್ತಾರೆ. ಭಾಷಣ ನಡೆದ ಮರುದಿವಸ ಸೆಪ್ಟೆಂಬರ್ 12ನೇ ತಾರೀಕಿಗೆ ಅಮೆರಿಕದ ಬೇರೆ ಬೇರೆ ವೃತ್ತಪತ್ರಿಕೆಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಇದರ ನ್ಯೂಸ್ ಬರ್ತದೆ. ಆ ನ್ಯೂಸ್ ನಲ್ಲಿ ಅವರು ಬರೀತಾರೆ, ಇಲ್ಲಿ ಭಾಷಣ ಮಾಡಿರುವಂತಹ ವ್ಯಕ್ತಿ ಹಿಂದೂ ಮಾಂಕ್ ಆಫ್ ಇಂಡಿಯಾ.
ಜೊತೆಗೆ ಭಾಷಣ ಮಾಡ್ತಾ ತನ್ನನ್ನು ತಾನು ಪರಿಚಯ ಮಾಡಿಕೊಳ್ಬೇಕಾದ್ರೂ ಕೂಡ ಸ್ವಾಮಿ ವಿವೇಕಾನಂದರು ನಾನು ಭಾರತದ ಹಿಂದೂ ಪರಂಪರೆಯ ಒಂದು ವಾರಿಸುದಾರನಾಗಿ ಬಂದಿದ್ದೇನೆ ಅಂತ ಎದೆ ತಟ್ಟಿ ಹೇಳ್ತಾರೆ. ಆ ಕಾಲದಲ್ಲಿ 1893 ಇಸ್ವಿನಲ್ಲಿ ಆಗ ಭಾರತದಲ್ಲಿ ಹೇಗಿತ್ತು ಅಂತಂದ್ರೆ ಹಿಂದೂ ಅಂದ್ರೆ ಇವನ್ ಯಾರು ಹುಚ್ಚ ಅಂತ ಹೇಳುವಂತ ಕಾಲ ಇತ್ತು. ಇದರಿಂದ ಪ್ರೇರಣೆ ಪಡ್ಕೊಂಡಂತವ್ರು ಡಾಕ್ಟರ್ ಹೆಡಿಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆ ಮಾಡಿದ್ರು 1925 ಇಸ್ವಿನಲ್ಲಿ. ಅವರಿಗೂ ಕನಸಿತ್ತು ಭಾರತವನ್ನು ಒಂದಲ್ಲ ಒಂದು ದಿನ ಜಗತ್ತಿನ ಸರ್ವಶ್ರೇಷ್ಠ ದೇಶ ಮಾಡ್ತೇನೆ. ಎಂತ ಹುಚ್ಚು ಕನಸು ನೋಡಿ. ಆದ್ರೆ ಭಾರತದ ಪರಿಸ್ಥಿತಿ ನಾನಾಗ್ಲೇ ಹೇಳಿದಾಗೆ ಇಲ್ಲಿ ಬೇರೆ ಬೇರೆ ನೇತಾರರು ಹೇಳ್ತಾ ಇದ್ರು, ಕೇಸರಿ ಬಣ್ಣದ ಧ್ವಜ ಹಾರಿಸುವ ತಾಕತ್ತು ಮಾಡಿರೋ ಸುಮ್ಮನೆ ಬಿಡಲ್ಲ. ಈ ದೇಶದಲ್ಲಿ 1 ಇಂಚು ಜಾಗ ಕೂಡ ಕೇಸರಿ ಧ್ವಜ ಹಾರಿಸೋದಕ್ಕೆ ಬಿಡುದಿಲ್ಲ ಅಂತ ಈ ದೇಶದ ನೇತಾರರು ನಾಯಕರು ಹೇಳ್ತಾ ಇದ್ರು. ಆದ್ರೆ ಇವತ್ತು ನೋಡಿ ಪರಿಸ್ಥಿತಿ, ಕೇಸರಿ ಧ್ವಜ ಹಾರದೇ ಇರುವಂತಹ 1 ಇಂಚು ಜಾಗ ನಮ್ಮ ದೇಶದಲ್ಲಿ ಇಲ್ಲ. ಇದು ಸಾಧ್ಯ ಆಯ್ತಲ್ವೇ? ಇದಕ್ಕೆ ಸಾಧ್ಯ ಆಗಲಿಕ್ಕೆ ಡಾಕ್ಟರ್ ಹೆಡ್ಗೆ ಅವರು ಕಂಡಿರುವಂತ ಕನಸು, ಸ್ವಾತಂತ್ರ್ಯ ಹೋರಾಟಗಾರರು ಕಂಡಿರುವಂತ ಕನಸು ಇದು ಕಾರಣ. ದೇಶವನ್ನು ಸರ್ವಶ್ರೇಷ್ಠ ದೇಶ ಮಾಡಬೇಕು. ಇದಕ್ಕೋಸ್ಕರ ಅಂದಿನ ನಾಯಕರು ಯೋಚನೆ ಮಾಡಿದ್ರು. ಮೂಲಭೂತ ಅವಶ್ಯಕತೆಗಳನ್ನು, ದೇಶದ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಿದ್ರೆ ದೇಶ ಸರ್ವಶ್ರೇಷ್ಠ ದೇಶ ಆಗ್ತದೆ. ಅದಕ್ಕೆ 3 ಸೂತ್ರಗಳನ್ನು ಅವರು ಹೇಳಿದ್ರು. ಒಂದು, ಸಮಾಜದಲ್ಲಿ ಸಾಮಾಜಿಕ ಸಂಪನ್ನತೆ ಇರಬೇಕು. ಸಾಮಾಜಿಕ ಸಂಪನ್ನತೆ ಅಂತಂದ್ರೆ ಈ ದೇಶದಲ್ಲಿ ಬದುಕುವಂತ ಎಲ್ಲರಿಗೂ ಕೂಡ ಹೊಟ್ಟೆ ತುಂಬಿಸ್ಬೇಕು, ಹೊಟ್ಟೆ ತುಂಬಬೇಕು ಅವನದ್ದು. 2ನೇದು ಉಡ್ಲಿಕ್ಕೆ ಒಂದು ಬಟ್ಟೆ ಇರಬೇಕು. 3ನೇದು ಉಳ್ಕೊಳ್ಳಿಕ್ಕೆ ಒಂದು ಮನೆ ಇರಬೇಕು. ತುಂಬಿಸಿದ ಹೊಟ್ಟೆ, ಉಳ್ಕೊಳ್ಳಿಕ್ಕೆ ಒಂದು ಬಟ್ಟೆ, ಹಾಗೆ ಉಳ್ಕೊಳ್ಳಿಕ್ಕೆ ಒಂದು ಮನೆ. ಇದು 3 ಇದ್ದರೆ ಸಮಾಜದ ಒಂದು ಬೇಸಿಕ್ ನೀಡ್, ಒಂದು ಪ್ರಾಥಮಿಕ ಅವಶ್ಯಕತೆ ಇದು ನಿರ್ವಹಣೆ ಆಗ್ತದೆ ಅಂತ ಭಾವಿಸಿದ್ರು. ಇದಾಗಿದೆ ಇವತ್ತು, ಇದಕ್ಕೇನು ಕೊರತೆ ಇಲ್ಲ. ಆದ್ರೆ ನಾವು ಮುಂದುವರೆದಿದ್ದೇವೆ. ಸಾಮಾಜಿಕ ಸಂಪನ್ನತೆ, ಹೊಟ್ಟೆ ಬಟ್ಟೆಗೆ ನಮಗೆ ತೊಂದರೆ ಇಲ್ಲ. ಸಾಮಾಜಿಕ ಸುರಕ್ಷೆ, ಹೊಟ್ಟೆ ಬಟ್ಟೆಗೆ ತೊಂದರೆ ಇದ್ರೂ ಕೂಡ ಅವನಿಗೆ ರಕ್ಷಣೆ ಇಲ್ಲದೆ ಹೋದ್ರೆ ಸಾಮಾಜಿಕ ಸುರಕ್ಷೆ ಎಲ್ಲವೂ ಇದ್ದು ಮನೆಯಲ್ಲಿ ಮಲಗಿದಾಗ ನಿದ್ದೆ ಬರದೇ ಇರೋ ಪರಿಸ್ಥಿತಿ ಇದ್ರೆ ರಾತ್ರಿ ಯಾರೋ ಕಳ್ಳ ಬರ್ತಾನೆ, ಇನ್ಯಾರೋ ಬಾಂಬ್ ಹಾಕ್ತಾನೆ, ಇನ್ಯಾರೋ ದರ ಹಾರಿಸ್ಕೊಂಡು ಹೋಗ್ತಾನೆ, ಈ ರೀತಿ ಭಯದಿಂದ ಬದುಕುವಂತ ವಾತಾವರಣ ಇದ್ರೆ ಅದು ಸುರಕ್ಷಿತ ಸಮಾಜ ಆಗುವುದಿಲ್ಲ. ಅದಕ್ಕೋಸ್ಕರ ಸಾಮಾಜಿಕ ಸುರಕ್ಷೆ ಬೇಕು, ಅದನ್ನು ನಾವು ಸಾಧಿಸಬೇಕು. 3ನೇದು, ಸಮಾಜದಲ್ಲಿ ಒಂದು ಸಾಮಾಜಿಕ ಸಮರಸ ಇರಬೇಕು, ಅನ್ಯೋನ್ಯತೆಯ ಭಾವ ಇರಬೇಕು. ಹೊಟ್ಟೆ ಬಟ್ಟೆ ತುಂಬಿಸ್ತಾನೆ, ಮನೆಯಲ್ಲಿ ಮಲಗಲಿಕ್ಕೆ ವ್ಯವಸ್ಥೆ ಇದೆ, ರಕ್ಷಣೆಯೂ ಇದೆ. ಆದ್ರೆ ಅದೆಲ್ಲವೂ ಇದ್ದು ಕೂಡ ಆತನ ಸಮಾಜದಲ್ಲಿ ಆತನಿಗೆ ಸಂಬಂಧಗಳು ಚೆನ್ನಾಗಿಲ್ಲದೆ ಹೋದ್ರೆ, ಚೆನ್ನಾಗಿದೆ ಎಲ್ಲವೂ ಕೂಡ, ಆದ್ರೆ ಪಕ್ಕದ ಮನೆಯವ ನನ್ನಲ್ಲಿ ಮಾತಾಡುದಿಲ್ಲ, ನನಗೆ ಅವನಿಗೆ ಜಗಳ, ಅವನು ನನ್ನ ಮನೆಗೆ ಬರುದಿಲ್ಲ, ನಾನು ಅವನ ಮನೆಗೆ ಹೋಗುದಿಲ್ಲ, ಈ ರೀತಿ ಇದ್ರೆ ಇನ್ಯಾವುದಿದ್ದು ಏನು ಪ್ರಯೋಜನ? ಹೊಟ್ಟೆ ಬಟ್ಟೆಗಿದ್ರು ತೊಂದರೆ ಇಲ್ಲ, ಪ್ರಯೋಜನ ಇಲ್ಲ, ಸುರಕ್ಷತೆ ಇದ್ರೂ ಪ್ರಯೋಜನ ಇಲ್ಲ. ಇದಕ್ಕೆ ಸಾಮಾಜಿಕ ಸಮರಸತೆಯೂ ಬೇಕು ಅನ್ನುವಂಥದ್ದು 3 ನಮ್ಮ ದೇಶದ ಪ್ರಾಥಮಿಕ ಅವಶ್ಯಕತೆಗಳಾಗಿದ್ದು ಅದನ್ನು ಒಂದು ರೀತಿ ಇವತ್ತು ನಾವು ಪೂರೈಸಿದ್ದೇವೆ. ಇವತ್ತು ಮುಂದುವರಿದು ಸ್ವಾತಂತ್ರ್ಯ ಬಂದು 75 ವರ್ಷದ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿ ನಾವಿದ್ದೇವೆ, ಅಮೃತ ಕಾಲದಲ್ಲಿ ನಾವಿದ್ದೇವೆ. ಈಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ ಒಂದು ಹೊಸ ಶಬ್ದ, ವಿಕಸಿತ ಭಾರತ. ಭಾರತದ ವಿಕಸಿತ ರೂಪವನ್ನು ಕಾಣುವಂತ ಕನಸನ್ನು ಅವರ ಜೊತೆ ನಾವೆಲ್ಲರೂ ಕಾಣ್ತಾ ಇದ್ದೇವೆ. ವಿಕಸಿತ ಭಾರತ 1947ರಲ್ಲಿ ಸ್ವಾತಂತ್ರ್ಯ ಬಂತು, 2047ಕ್ಕೆ ಸರಿಯಾಗಿ 100 ವರ್ಷಗಳಾಗ್ತದೆ. ಆ ಸಂದರ್ಭದಲ್ಲಿ ಜಗತ್ತಿನ ಸರ್ವಶ್ರೇಷ್ಠ ದೇಶ ಭಾರತ ಆಗಬೇಕು. ಅದಕ್ಕೆ ಭಾರತ ವಿಕಸಿತ ಭಾರತ ಆಗಬೇಕು. ಏನು ವಿಕಸಿತ ಭಾರತ ಅಂದ್ರೆ? ವಿಕಸಿತ ಭಾರತ ಅಂದ್ರೆ ಏನು? ವಿಕಸಿತ ಭಾರತ ಅಂದ್ರೆ ಭಾರತದ ವಿಶ್ವರೂಪ ದರ್ಶನ. ವಿಶ್ವದಲ್ಲಿ ಭಾರತ ಹೇಗಿರ್ಬೇಕು, ಅದು ಭಾರತದ ವಿಕಸಿತ ಕಲ್ಪನೆ. ಭಾರತ ವಿಶ್ವಶಕ್ತಿ ಆಗಬೇಕು. 3 ಸಂಗತಿಗಳು. ಭಾರತ ವಿಶ್ವಶಕ್ತಿ ಆಗಬೇಕು ಮೊದಲನೇದ್ದು, ಭಾರತ ವಿಶ್ವ ಗುರು ಆಗಬೇಕು 2ನೇದ್ದು, ಭಾರತ ವಿಶ್ವ ಮಾತೆ ಆಗಬೇಕು 3ನೇದ್ದು. ವಿಶ್ವಶಕ್ತಿ ಆಗುವ ಕಡೆಗೆ ನಾವು ದಾಪುಗಾಲಿಡ್ತಾ ಇದ್ದೇವೆ. ನಮ್ಮ ದೇಶದ ಪೆಹಲ್ಗಾಮ್ನಲ್ಲಿ 26 ಜನ ಪ್ರವಾಸಿಗರನ್ನು ಅವರ ಧರ್ಮ ಕೇಳಿ, ಅವರ ಜೀವನ ವಿಧಾನ ಕೇಳಿ, ಅವರ ಜೀವಿಸುವ ಪದ್ಧತಿಯನ್ನು ಕೇಳಿ, ಅವರ ಆಚರಣೆಯನ್ನು, ಅವರ ನಂಬಿಕೆಯನ್ನು ಪ್ರಶ್ನೆ ಮಾಡಿ ಸಂಹರಿಸಿದ ರಾಕ್ಷಸರನ್ನು ಕ್ಷಣಾರ್ಧದಲ್ಲಿ ನಾವು ಸಂಹಾರ ಮಾಡ್ತೇವೆ ಅಂತಂದ್ರೆ ವಿಶ್ವಶಕ್ತಿ ಅಲ್ವೇ ನಾವು? ಅದು ಹೇಗೆ? ಯಾರನ್ನು ಹೊಡಿಬೇಕಾಗಿದ್ದು ಅವ್ರನ್ನು ಮಾತ್ರ. ಅದರ ನಂತರ ಒಬ್ಬನು ಹಾಗೆ ಆಗಲಿಲ್ಲ, ಇನ್ನೊಬ್ಬ ಯಾರನ್ನು ಸತ್ತು ಹೋಗ್ಲಿಲ್ಲ. ನಮ್ಮ ದೇಶದ ಪರಂಪರೆ ಇದು ಸ್ವಾಮಿ.
ರಾಮಾಯಣದಲ್ಲಿ ಯುದ್ಧ ಆಗಿದೆ, ಮಹಾಭಾರತದಲ್ಲಿ ಯುದ್ಧ ಆಗಿದೆ. ಯಾರು ಯುದ್ಧದಲ್ಲಿ ಇದ್ದಾರೆ ಅವ್ರನ್ನ ಮಾತ್ರ ಕೊಂದ್ರು, ಬೇರೆಯವರ ಸರ್ವೇ ಸಾಮಾನ್ಯ ಜನರನ್ನು ಕೊಲ್ಲಲಿಲ್ಲ, ನಾಗರಿಕರನ್ನು ಕೊಲ್ಲಲಿಲ್ಲ, ನಿರಪರಾಧಿಗಳನ್ನು ಕೊಲ್ಲಿಲ್ಲ. ಅದೇ ಭಾರತದ ಒಂದು ಪ್ರತಿಮೆ, ಭಾರತದ ಚಿಂತನೆ. ಅದನ್ನು ಮಾಡಿ ತೋರಿಸಿದ್ವಿ ಅಂತಂದ್ರೆ ಭಾರತ ವಿಶ್ವಶಕ್ತಿ ಆಗ್ತಾ ಇದೆ ಎಂದು ಪ್ರಶ್ನೆನೇ ಇಲ್ಲ. ನೋಡಿ, ಭಾರತ ಬಹಳ ದೊಡ್ಡ ಇತಿಹಾಸ ಇರತಕ್ಕಂಥ ದೇಶ. ಈ ದೇಶದ ಎಲ್ಲ ಸಂಪತ್ತನ್ನು ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಬಂದವರು ಕೊಳ್ಳೆ ಹೋದ್ರು. ಈ ಕಥೆಯೆಲ್ಲ ನಾವು ತುಂಬಾ ಸಲ ಕೇಳಿದ್ದೇವೆ. ಎಲ್ಲರೂ ತಗೊಂಡು ಹೋದ್ರು. ಅವರು ತಗೊಂಡು ಹೋದ್ದು ಮಾತ್ರ ಅಲ್ಲ, ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ನಾವು ಕೊಟ್ವಿ. ನೀವು ತಗೊಂಡೋಗಿಂತ ಕೊಟ್ವಿ. ಕೊಟ್ಟು 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 ಎಷ್ಟು ಹಡಗುಗಳಲ್ಲಿ ಲೋಡ್ ತಗೊಂಡೋದ್ರು. ಚಿನ್ನ, ಮುತ್ತು, ರತ್ನ, ವಜ್ರ, ವೈಢೂರ್ಯ ಎಲ್ಲ ತಗೊಂಡೋದ್ರು. ಇಷ್ಟು ತಗೊಂಡೋದ ನಂತರವೂ ಕೂಡ ಒಂದು 10 ವರ್ಷದ ಹಿಂದೆ ಕೇರಳದ ಅನಂತ ಪದ್ಮನಾಭ ದೇವಸ್ಥಾನದ ಬಾಗಿಲು ತೆಗೆಯುವಾಗ ಲೆಕ್ಕ ಮಾಡ್ಲಿಕ್ಕೆ ಸಿಗದಂತ ಸಂಪಾದನೆ ಇನ್ನೂ ಇದೆ ನಮ್ಮಲ್ಲಿ. ಅದು ತಗೊಂಡು ಹೋದವ್ರು ಹೇಗಿದ್ದಾರೆ? ಒಂದ್ಸಲ ಗೂಗಲಿಗೆ ಹೋಗಿ ಆ ಗಸನಿ ಗೋಳಿ ಅಂದ್ರೆ ಹೇಗಿದ್ದಾರೆ ಅಂತ ಹುಡುಕಿ. ಅವರಿಗೆ ಊಟಕ್ಕೆ ಗತಿ ಇಲ್ಲ, ಬಿಕಾರಿಗಳಾಗಿದ್ದಾರೆ, ಬೇಡಿ ತಿಂತ ಇದ್ದಾರೆ, ಸ್ಲಮ್ಗಳ ಹಾಗೆ ಬದುಕ್ತಾ ಇದ್ದಾರೆ. ಅವರು ತಗೊಂಡು ಹೋದವರು ಹಾಗಾಗಿದ್ದಾರೆ. ಕೊಟ್ಟವನಿಗೆ ಏನು ಕಡಿಮೆ ಆಗಲಿ, ಇನ್ನೂ ಸಂಪನ್ನವಾಗಿ ಇದ್ದೇವೆ ನಾವು. ಇದು ಭಾರತದ ಶ್ರೇಷ್ಠತೆ. ಹಾಗಾಗಿ ವಿಕಸಿತ ಭಾರತ ನೋಡಿ, ಅಷ್ಟು ತಗೊಂಡು ಹೋದ್ರಲ್ಲ, ನಾವು ಕೊಟ್ಟಿದ್ದೇವಲ್ಲ ಅಷ್ಟು ಕೊಟ್ಟ ದೇಶ ಈಗ ಜಗತ್ತಿನ 4th ಲಾರ್ಜೆಸ್ಟ್ ಎಕಾನಮಿ ಆಗ್ತಾ ಇದೆ. 3rd ಎಕಾನಮಿಗೆ ಹೋಗ್ತಾ ಇದ್ದೇವೆ ನಾವು. ನಮ್ಮ ದೇಶ ಹಿಂದೆ ಬೀಳಿಲ್ಲ. ಇದು ವಿಕಸಿತ ಭಾರತದ ಮೊದಲನೇ ಕಲ್ಪನೆ. ವಿಶ್ವ ಶಕ್ತಿ ಆಗ್ತಾ ಇದ್ದೇವೆ ನಾವು. ವಿಶ್ವ ಗುರುತ್ವದ ಕಲ್ಪನೆ ಜಗತ್ತಿನಲ್ಲಿರುವುದು ಭಾರತದ ಮೇಲೆ ಮಾತ್ರ. ಭಾರತದ ಸ್ವಭಾವವೇ ಹೀಗಿದೆ. ಗುರುತ್ವದ ಕಲ್ಪನೆ ಏನು ಅಂತಂದ್ರೆ, ತಾನು ತಿಳಿದಿರುವಂತ ಒಳ್ಳೆಯ ಸಂಗತಿಯನ್ನು ಈತನಿಗೆ ಹೇಳುವಂಥದ್ದು, ತಾನು ಆಚರಿಸುವ ಒಳ್ಳೆಯದನ್ನು ಈತನಿಗೆ ಹೇಳುವಂಥದ್ದು. ಜಗತ್ತಿನ ಯಾವ ದೇಶದವರು ಒಳ್ಳೆಯದನ್ನು ಆಚರಿಸ್ತಾರೆ? ಒಳ್ಳೆಯದು ಅಂದ್ರೆ ತುಂಬಾ ದೊಡ್ಡ ವ್ಯಾಖ್ಯಾನ. ಒಳ್ಳೆಯದನ್ನು ಆಚರಿಸುವ, ಒಳ್ಳೆಯದಿಂದ ಜೀವಿಸುವಂತ ವ್ಯಕ್ತಿಗಳು ಜಗತ್ತಿನ ಯಾವುದಾದ್ರೂ ದೇಶದಲ್ಲಿ ಭಾರತದಲ್ಲಿ. ಹಾಗಾದ್ರಿಂದ ಜಗತ್ತಿನ ಯಾವುದಾದ್ರೂ ಒಂದು ದೇಶಕ್ಕೆ ಇತರರಿಗೆ ಒಳ್ಳೆಯದನ್ನು ಹೇಳುವಂತ, ಒಳ್ಳೆಯದನ್ನು ತಿಳಿಸಿಕೊಡುವಂತ, ಒಳ್ಳೆಯದನ್ನು ಅಧ್ಯಾಪನ ಮಾಡುವಂತ ಅರ್ಹತೆ ಇದ್ರೆ ಅದು ಭಾರತಕ್ಕೆ ಮಾತ್ರ. ಹಾಗಾಗಿ ಜಗತ್ತಿನಲ್ಲಿ ಭಾರತ ಮಾತೆ ವಿಶ್ವಗುರು ಆಗುವಂತ ಒಂದೇ ಒಂದು ದೇಶ, ಅರ್ಹತೆ ಇರುವಂತ ಒಂದೇ ಒಂದು ದೇಶ, ಅದು ಭಾರತ. ಹಾಗಾಗಿ ಆ ಹಂತಕ್ಕೂ ನಾವು ತಲುಪ್ತಾ ಇದ್ದೇವೆ. ನೋಡಿ, ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ನಮ್ಮ ದೇಶದ ವಿಶ್ವವಿದ್ಯಾನಿಲಯಗಳಿಗೆ ಅಧ್ಯಾಪನಕ್ಕೆ ಬರ್ತಾ ಇದ್ರು. ನಲಂದ, ತಕ್ಷಶಿಲಾ, ಉಜ್ಜಯಿನಿ, ವಿಕ್ರಮಶಿಲಾ, ಸಾರೋಟಕ, ಹೀಗೆ ವಿಶ್ವವಿದ್ಯಾನಿಲಯಗಳಿಗೆ ಬರ್ತಾ ಇದ್ರು. ಇವತ್ತು ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಭಾರತದ ಒಳ್ಳೆಯ ಸಂಗತಿಗಳು, ಅದು ಯೋಗ ಇರ್ಬೋದು, ವಿಜ್ಞಾನ ಇರ್ಬೋದು, ಗಣಿತ ಇರ್ಬೋದು, ವೇದ ಇರ್ಬೋದು, ವೈದ್ಯಕೀಯ ಇರ್ಬೋದು, ಆಯುರ್ವೇದ ಇರ್ಬೋದು, ಇದನ್ನು ಇವತ್ತು ಕೂಡ ಜಗತ್ತಿನ ಜನ ಹಸಿವಿನಿಂದ ನಮಗೆ ಕಲಿಸಿಕೊಡಿ ಅಂತ ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಭಾರತ ವಿಶ್ವಗುರು ಆಗುವಂತ ಹಂತಕ್ಕೆ ಹೋಗ್ತಾ ಇದೆ. 3ನೇದು, ಭಾರತ ವಿಶ್ವ ಮಾತೆ, ಜಗತ್ತಿನ ತಾಯಿ, ಜಗಜ್ಜನನಿ ಭಾರತಾಂಬೆ. ತಾಯಿ ಅನ್ನುವಂಥದ್ದು ಅದೊಂದು ಕಾನ್ಸೆಪ್ಟ್, ಒಂದು ಪರಿಕಲ್ಪನೆ. ಅದು ತಾಯಿ ಆಗಬೇಕಾದ್ರೆ ಮಕ್ಕಳನ್ನು ಹೇಳ್ಬೇಕಾಗಿ ಏನೂ ಇಲ್ಲ. ಮದುವೆ ಆಗಿರ್ಬೇಕಾಗಿದ್ರು ತಾಯಿ ಆಗಬೇಕಾದ್ರೆ ಮದುವೆ ಆಗ್ಬೇಕಾಗಿಲ್ಲ. ಬೇಕಾದ್ರೆ ಗಂಡಸರು ತಾಯಿ ಆಗ್ಬೋದು. ಅದೊಂದು ತಾಯಿತನ, ಇಟ್ಸ್ ಎ ಕಾನ್ಸೆಪ್ಟ್. ತಾಯಿಯ ಹಾಗೆ ಯೋಚನೆ ಮಾಡುವಂಥದ್ದು ತಾಯಿತನ. ನೋಡಿ, ನಮ್ಮ ಹಿಂದೂ ಕುಟುಂಬದಲ್ಲಿ ತಾಯ್ತನದ ಕಲ್ಪನೆಗೆ ಏನು ಕೊರತೆ ಇಲ್ಲ. ನಮ್ಮ ಮನೆಯಲ್ಲಿ ಒಂದು ಮಗುವಿಗೆ ಹುಷಾರಿಲ್ಲದೆ ಅಂತ ನಮ್ಮ ತಾಯಿ ಏನ್ ಮಾಡ್ತಾಳೆ ಅಂದ್ರೆ ಔಷಧಿ ತಗೊಂಡು ಬಂದಿಟ್ಟಿರ್ತಾಳೆ. ನನ್ನ ಮಗುವಿಗೆ ತಗೊಂಡು ಬಂದಂತ ಔಷಧಿ ಪಕ್ಕದ ಮನೆಯಲ್ಲಿ ಒಂದು ಮಗುವಿಗೆ ಹುಷಾರಿಲ್ಲದಾದಾಗ ನಮ್ಮ ತಾಯಿ ಏನ್ ಮಾಡ್ತಾಳೆ, ನನ್ನ ಮನೆಯಲ್ಲಿ ತಂದಿಟ್ಟಂತ ಔಷಧಿಯನ್ನು ತಗೊಂಡು ಆ ಮಗುವಿಗೆ ಕೊಡ್ತಾಳೆ. ಯಾಕಂದ್ರೆ ಅದು ನನ್ನ ಮಗುವಿನ ಹಾಗೆ. ಇದು ತಾಯ್ತನದ ಕಲ್ಪನೆ. ಸಾವಿರಾರು ವರ್ಷಗಳಿಂದ ಭಾರತ ಈ ಗುಣವನ್ನು ಪ್ರವಹಿಸ್ತಾ ಬಂದಿದೆ. ಇತ್ತೀಚಿನವರೆಗೆ ತೋರಿಸಿದ್ವಲ್ವಾ, ಕೋವಿಡ್ ಬಂತು, ಮಹಾಮಾರಿ. ಕೋವಿಡ್ ಬಂದಾಗ ಇನ್ನೇನು ಜಗತ್ತೇ ಮುಗಿದು ಹೋಯ್ತು ಅನ್ನುವಂತ ಸಂದರ್ಭದಲ್ಲಿ ಜಗತ್ತಿನ ಬೇರೆ ಬೇರೆ ದೇಶಗಳು ಕೋವಿಡ್ಗೆ ವ್ಯಾಕ್ಸಿನ್ ಅನ್ನು, ಭಾರತ ಕೂಡ ವ್ಯಾಕ್ಸಿನ್ ಕಂಡು ಹುಡುಕಿದ್ದು. ಆದರೆ ಬಂಧುಗಳೇ, ಜಗತ್ತಿನಲ್ಲಿ ಒಂದೇ ಒಂದು ದೇಶ ಭಾರತ ತಾನು ತನ್ನ ಜನರಿಗಾಗಿ ಕಂಡು ಹುಡುಕಿದಂತ ವ್ಯಾಕ್ಸಿನ್ ಅನ್ನು ಜಗತ್ತಿನ 69 ದೇಶಗಳಿಗೆ ಉಚಿತವಾಗಿ, ನಾನು ಹೇಗೆ ಬದುಕಿದ್ದೇನೋ, ನನ್ನನ್ನು ಹೇಗೆ ಈ ವ್ಯಾಕ್ಸಿನ್ ಬದುಕಿಸಿದ್ಯೋ ಹಾಗೆ ನಿಮ್ಮನ್ನು ಬದುಕಿಸಬೇಕು ಅಂತ ಹೇಳುವಂತ ಯೋಚನೆಯಿಂದ ಜಗತ್ತಿನ 69 ದೇಶಗಳಿಗೆ ಉಚಿತವಾಗಿ ವ್ಯಾಕ್ಸಿನ್ ಅನ್ನು ಕೊಟ್ಟಂತ ಜಗತ್ತಿನ ಏಕೈಕ ದೇಶ ಭಾರತ. ಇದು ತಾಯ್ತನದ ಕಲ್ಪನೆ. ಹಾಗಾಗಿ ಜಗತ್ತಿನಲ್ಲಿ ವಿಶ್ವಮಾತೆ ಆಗುವಂತ ಅರ್ಹತೆ ಇರುವುದು ಅದು ಭಾರತಕ್ಕೆ. ಹಾಗಾಗಿ ವಿಕಸಿತ ಭಾರತ ಅಂದ್ರೆ 2047 ಇಸ್ವಿಗೆ ನಾವು ಹೋಗಬೇಕಾದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಎಲ್ಲರೂ ಒಟ್ಟಾಗಿ ಒಂದಾಗಿ ಗಟ್ಟಿಯಾಗಿ ನಿಂತು ಭಾರತದ ವೈಶಿಷ್ಟ್ಯವನ್ನು ಜಗತ್ತಿಗೆ ಸಾರುವಂತ ದಿನ ಬರುವುದೇ
ವಿಕಸಿತ ಭಾರತದ ಕಲ್ಪನೆ. ಅದರ ಮೂಲ ಅದು ಹಿಂದುತ್ವ. ನಮ್ಮ ನರನಾಡಿಗಳಲ್ಲಿ ಪ್ರವಹಿಸುವಂತ ಗುಣ ಅದು ಹಿಂದುತ್ವ. ಹಿಂದುತ್ವ ಅಂತ ಹೇಳುವುದು ಅದು ನಮ್ಮ ಅಸ್ಮಿತೆ, ಅದು ನಮ್ಮ ಅಸ್ಮಿತೆ. ಈಗ ಮೈಸೂರು ಪಾಕ್ ತಿನ್ನುವಾಗ ಆ ಮೈಸೂರು ಪಾಕಿನ ಗುಣ ಏನು ಹೇಳಿ? ಅದು ಸಿಹಿ. ಸಿಹಿ ಇಲ್ಲದೆ ಇದ್ರೆ ಮೈಸೂರು ಪಾಕ್ ಆಗುದಿಲ್ಲ. ಅದನ್ನು ಭಾರತ, ಕೆಲವರು ಹೇಳುವುದು ಹಿಂದೂ ಅಂತ ಯಾಕೆ ಕರಿಬೇಕು? ಭಾರತ ಅಂತ ಕರಿಬೋದಲ್ವಾ, ಸನಾತನ ಅಂತ ಕರಿಬೋದಲ್ವಾ, ರಾಷ್ಟ್ರೀಯ ಅಂತ ಕರಿಬೋದಲ್ಲ? ಕರಿಬೋದು, ತಪ್ಪೇನಿಲ್ಲ, ಅದೆಲ್ಲ ಒಂದೇ. ಆದರೆ ಅದರ ಒಳಗಿರುವಂತ ಒಂದು ಹೂರಣ, ಒಂದು ಗುಣ, ಅದು ಯಾವುದು ಅಂತಂದ್ರೆ ಅದು ಹಿಂದುತ್ವ. ನಾನು ಹೇಳಿದ್ರೆ ಮೈಸೂರು ಪಾಕಿನಲ್ಲಿ ಸಿಹಿ ಇಲ್ಲದೆ ಇದ್ರೆ ಯಾರು ತಿಂತಾರ? ಅದು ಮೈಸೂರು ಪಾಕ್, ಉದ್ದ ಅಗಲ ಎಲ್ಲ, ಅದಕ್ಕೊಂದು ಆಕಾರ ಇದೆ, ಬಣ್ಣ ಇದೆ, ವಾಸನೆ ಇದೆ, ಎಲ್ಲವೂ ಇದೆ. ಆದ್ರೆ ಅದರ ಗುಣ ಯಾವುದು ಅಂತ ಕೇಳಿದ್ರೆ ಅದು ಸಿಹಿ. ಹಾಗಾಗಿ ಭಾರತಕ್ಕೆ ಉದ್ದ ಇದೆ, ಅಗಲ ಇದೆ, ಎತ್ತರ ಇದೆ, ಎಲ್ಲವೂ ಇದೆ, ಗಡಿಗಳಿದೆ, ಸೈನ್ಯ ಇದೆ, ಸರ್ಕಾರ ಎಲ್ಲವೂ ಇದೆ. ಆದ್ರೆ ಭಾರತದ ಗುಣ ಯಾವುದು ಅಂತ ಕಂಡ್ರೆ ಅದು ಹಿಂದೂ. ಹಿಂದುತ್ವ ಅನ್ನುವಂಥದ್ದು ನಾವು ಬದುಕುವಂತ ರೀತಿ. ಜಗತ್ತಿನ ಜನ ಇವತ್ತು ಭಾರತೀಯರ ಹಾಗೆ ಬದುಕಬೇಕು ಅಂತ ಇವತ್ತು ಅದನ್ನು ಕಲಿಯೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ಯಾಕೆಂದ್ರೆ ನಮ್ಮ ಒಳ್ಳೆಯ ಗುಣಕ್ಕೋಸ್ಕರ. ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳು ತುಂಬಿದಾಗ ಭಾರತದ ಶ್ರೇಷ್ಠ ಮೌಲ್ಯಗಳನ್ನು ಉಳಿಸಿ ಬೆಳೆಸುವುದರ ಜೊತೆಯಲ್ಲಿ ನಮ್ಮ ಒಳಗಡೆ ಯಾವುದು ರಿಪೇರಿ ಮಾಡಿಕೊಳ್ಬೇಕಾದಂತ, ಸರಿಪಡಿಸಿಕೊಳ್ಬೇಕಾದಂತ ಸಂಗತಿ ಇದೆ, ಇದನ್ನು ಸರಿಪಡಿಸಬೇಕು ಅಂತ ಸಂಘ ಯೋಚನೆ ಮಾಡಿದೆ. ಅದಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿಯ ಸಂದರ್ಭದಲ್ಲಿ ನಮ್ಮ ಮೌಲ್ಯಗಳನ್ನು ಹೇಗೆ ಉಳಿಸಿ ಬೆಳೆಸಬೇಕು ಅನ್ನೋ ಯೋಜನೆಗೋಸ್ಕರ 5 ಸಾಮಾಜಿಕ ಪರಿವರ್ತನೆಯ ಅಂಶಗಳನ್ನು ಹೇಳಿದರೆ, ಪಂಚ ಪರಿವರ್ತನೆ ಅಂತ ಇವತ್ತೀಗ ಅನೌನ್ಸ್ ಮಾಡ್ಕೊಂಡು ಬರೋವಾಗ ಹೇಳ್ತಾ ಬಂದ್ರಲ್ಲ, ಅದು ಪಂಚ ಪರಿವರ್ತನೆ. ಎಂಥ ಮೌಲ್ಯಗಳ ದೇಶ ಇದು! ಜಗತ್ತಿನ ಬೇರೆ ಬೇರೆ ದೇಶಗಳು ಇವತ್ತು ಆರಾಧನೆ ಮಾಡುವಂತ ವೇದ, ಉಪನಿಷತ್ತುಗಳು, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಇವೆಲ್ಲವೂ ಕೂಡ ಜಗತ್ತಿಗೆ ಬೆಳಕು ಕೊಟ್ಟಂತ ಒಂದು ಆಸ್ತಿ, ಅದು ಸಂಪತ್ತು, ನಮ್ಮ ದೇಶದ ಸಂಪತ್ತು. ನಮ್ಮನ್ನು ಇವತ್ತಿನವರೆಗೆ ಉಳಿಸಿ ಬೆಳೆಸುವಂಥದ್ದು ಅದುವೇ. ರಾಮಾಯಣ ನಮ್ಮ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತಿಲ್ಲ. ನಾನು ಇತ್ತೀಚೆಗೆ ಒಬ್ಬ ಕಾರ್ಯಕರ್ತನ ಮನೆಗೆ ಹೋಗಿದ್ದೆ. ಅವನ ಅಮ್ಮ ಇದ್ರು, ಅವರಿಗೆ ಒಂದು 85 ವರ್ಷ ವಯಸ್ಸು, ಅಜ್ಜಿ ವಯಸ್ಸಾಗಿದೆ ಅವರಿಗೆ, ಶಾಲೆಗೆ ಹೋಗಲಿಲ್ಲ, ಅವರು ಹೆಬ್ಬೆಟ್ಟು ಹಾಕುವವರು. ನಾನು ಸುಮ್ಮನೆ ಮಾತಾಡ್ತಾ ಇರ್ಬೇಕಾದ್ರೆ ಅವರೊಂದೆರಡು ರಾಮಾಯಣದ ಘಟನೆಗಳನ್ನು ಹೇಳಿದ್ರು ನನ್ನಲ್ಲಿ. ನಾನು ಹೇಳಿದೆ, ನೀವು ಶಾಲೆಗೆ ಹೋಗ್ಲಿಲ್ಲ, ರಾಮಾಯಣ ಹೇಗೆ ಓದಿದ್ರಿ? ಇಲ್ಲ, ನಾನು ಓದಿಲ್ಲ ಅಂತ ಹೇಳಿದ್ರು. ಮತ್ತೆ ಗೊತ್ತಾಯ್ತು ನಿಮಗೆ ಅಂತ ಕೇಳಿದೆ ನಾನು. ಅವಾಗ ಅವ್ರು ಹೇಳಿದ್ರು, ನಾನು ಸಣ್ಣದ್ರಲ್ಲಿ ಯಕ್ಷಗಾನಕ್ಕೆ ಹೋಗ್ತಾ ಇದ್ದೆ, ಯಕ್ಷಗಾನದಲ್ಲಿ ರಾಮನ ಭರತನ ಪಾತ್ರ ನೋಡ್ತಾ ಇದ್ದೆ, ಅಲ್ಲಿ ಘಟನೆಗಳನ್ನು ನಾನು ನೋಡಿದೆ, ಹಾಗೆ ನನಗೆ ರಾಮಾಯಣ ಗೊತ್ತಾಯ್ತು. ಅಂದ್ರೆ ನಮ್ಮ ದೇಶದ ಜನರ ಜೀವನದ ಒಂದೊಂದು ಘಟನೆಗಳು, ಒಂದೊಂದು ಅಂಶಗಳು, ಒಂದೊಂದು ನಿರ್ಣಯಗಳು, ಅದರ ಮೇಲೆ ರಾಮಾಯಣದ ಪ್ರಭಾವ ಇದೆ. ರಾಮಾಯಣವನ್ನು ತಿಳ್ಕೊಂಡವರೆಲ್ಲರೂ ಕೂಡ ಹೇಗೆ ಬದುಕಬೇಕು ಅಂತಾನು ಕಲ್ತಿದ್ದಾರೆ, ಹೇಗೆ ಬದುಕಬಾರದು ಅಂತಾನು ಕಲ್ತಿದ್ದಾರೆ. ಅದರಿಂದಾಗಿ ಭಾರತ ಹೀಗಿದೆ. ಈ ದೇಶದ ಒಂದೊಂದು ಜೀವನ ಮೌಲ್ಯಗಳು ನೋಡಿ. ಒಂದು ಮಾತಿದೆ, ಮಾತೃವತ್ ಪರಧಾರೇಶು ಪರದ್ರವ್ಯೇಶು ರೋಷ್ಟವತ್. ಪರಸ್ತ್ರೀಯನ್ನು ತಾಯಿಯಂತೆ ಕಾಣು. ಒಂದು ಮಾತು, ಪರಸ್ತ್ರೀಯನ್ನು ತಾಯಿಯಂತೆ ಕಾಣು. ನಮಗಿದನ್ನು ಯಾರು ಹೇಳಬೇಕಾಗಿಲ್ಲ, ನಮ್ಮ ಜೀವನದಲ್ಲಿ ಹಾಸೋಕ್ಕಾಗಿದೆ. ಯಾಕೆ ಹಾಸೋಕ್ಕಾಗಿದೆ ಅಂತಂದ್ರೆ, ನಮ್ಮ ರಾಮಾಯಣದಲ್ಲಿ, ನಮ್ಮ ಮಹಾಭಾರತದಲ್ಲಿ ಇದಕ್ಕೆ ಸಂಬಂಧಿಸಿದ 100 ಘಟನೆಗಳಿದೆ. ಒಂದು ಘಟನೆ ನಾನು ಹೇಳ್ತೇನೆ. ಅಯೋಧ್ಯೆಯಲ್ಲಿ ರಾಮನ ಪಟ್ಟಾಭಿಷೇಕದ ಸಮಯ. ನಾಳೆ ಪಟ್ಟಾಭಿಷೇಕ. ಪಟ್ಟಾಭಿಷೇಕಕ್ಕೆಲ್ಲ ಸಿದ್ಧತೆಗಳಾಗಿದೆ. ಹೀಗೆ ತಳಿರು ತೋರಣಗಳು, ಎಲ್ಲ ರಂಗೋಲಿಗಳು, ಬೇರೆ ನಗಾರಿಗಳು ಸಿದ್ಧ ಆಗಿದೆ. ಪೂಜೆಗೆಲ್ಲವೂ ರೆಡಿ ಆಗ್ತಾ ಇದೆ. ಪಟ್ಟಾಭಿಷೇಕದ ಸಿದ್ಧತೆ ನಡೆದಿದೆ. ಸಂಜೆ ಆಗುವಷ್ಟೊತ್ತಿಗೆ ದಶರಥ ರಾಮನಿಗೆ ಕರೀತಾನೆ ಬಾಯಲ್ಲಿ. ರಾಮ ಬರ್ತಾನೆ. ರಾಮ ಬಂದಾಗ ಬಹಳ ದುಃಖದಿಂದ ದಶರಥ ಹೇಳ್ತಾನೆ, ನೋಡು ರಾಮ, ನಾಳೆ ನೀನು ರಾಜ ಆಗ್ಲಿಕ್ಕೆ ಆಗುದಿಲ್ಲ. ಮಾತ್ರ ಅಲ್ಲ, ನಾಳೆಯಿಂದ ನೀನು 14 ವರ್ಷಗಳ ಕಾಲ ಕಾಡಿಗೆ ಹೋಗ್ಬೇಕು. ನಾಳೆ ರಾಮನಿಗೆ ಪಟ್ಟಾಭಿಷೇಕ. ಹೇಗೆ ಸಂಭ್ರಮದ ವಾತಾವರಣ ಇದೆ ನೋಡಿ. ರಾಮನಿಗೆ ಇದೊಂದು ಶಾಕಿಂಗ್ ನ್ಯೂಸ್ ಆಗ್ಲಿಲ್ಲ, ಬ್ರೇಕಿಂಗ್ ನ್ಯೂಸ್ ಆಗ್ಲಿಲ್ಲ. ನಿರ್ಲಿಪ್ತ ಭಾವದಿಂದ ಸರಿ ಅಂತ ಸ್ವೀಕಾರ ಮಾಡ್ತಾರೆ ರಾಮ. ಇವತ್ತಾದ್ರೆ ಹೇಗಿರ್ತಿತ್ತು ಆಲೋಚನೆ ಮಾಡಿ. ನಾಳೆ ಮುಖ್ಯಮಂತ್ರಿಯ ಪದಗ್ರಹಣ ಸಮಾರಂಭ, ಹಿಂದಿನ ದಿವಸ ಮುಖ್ಯಮಂತ್ರಿ ಆಗುವುದಿಲ್ಲ ಅಂತ ಒಂದು ಆಯ್ತು ಅಂತ ತಿಳ್ಕೊಳ್ಳಿ. ಇವತ್ತಿನ ರಾಜಕಾರಣ ಹೇಗಿರ್ತಿತ್ತು? ಎಲ್ಲಿದ್ದಾದ್ರೂ ಒಂದು 10 MLA ತಗೊಂಡು ಬಂದು ಹೇಗಾದ್ರೂ ಮಾಡಿ ಈ ಪರಿಸ್ಥಿತಿ. ರಾಮ ನಿರ್ಲಿಪ್ತ ಭಾವದಿಂದ ಕಾಡಿಗೆ ಹೊರಟ. ಕಾಡಿಗೆ ಸ್ವಲ್ಪ ಮುಂದಕ್ಕೆ ಹೊರಡಬೇಕಾದ್ರೆ, ಹೋಗ್ತಾ ಇರ್ಬೇಕಾದ್ರೆ ಸೀತೆ ಬರ್ತಾಳೆ, ಪತ್ನಿ, ಧರ್ಮಪತ್ನಿ ಸೀತೆ ಬರ್ತಾಳೆ. ಸೀತೆ ಬಂದು ಹೇಳ್ತಾಳೆ, ದೂರ ಪೋಪನ್ ದೂರ. ರಾಮ ಹೇಳ್ತಾನೆ ಕಾಡಿಗೆ, 14 ವರ್ಷದ ಕಾಲ ಪಿತೃವಾಕ್ಯ ಪರಿಪಾಲನೆಗೋಸ್ಕರ ನಾನು ಕಾಡಿಗೆ ಹೋಗ್ತಾ ಇದ್ದೇನೆ. ಸೀತೆ ಹೇಳ್ತಾಳೆ, ನೀನು ಅಂದ್ರೆ ನಾನು ಬರುದೇ.
ನಾನು ಯಾವಾಗ ನಿನಗೆ ಸ್ವಯಂವರಾಗಿ ನಿನ್ನ ಜೊತೆಗೆ ಬಂದಿದ್ದೇನೋ ಅದಕ್ಕೆ ಮೊದಲೇ ಸಂಕಲ್ಪ ಮಾಡಿದ್ದೇನೆ ನಾನು, ನೀನು ಇಲ್ಲಿ ಯಾವ ಯಾವ ಹೆಜ್ಜೆ ಇಟ್ಕೊಂಡು ಹೋಗ್ತೀಯ ಆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಾನು ಬರುವನು. ಈ ಕಥೆ ನಮಗೆಲ್ಲ ಗೊತ್ತಿದೆ. ರಾಮ ತುಂಬಾ ಕನ್ವಿನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಒಪ್ಪೋದಿಲ್ಲ ಸೀತೆ. ಕೊನೆಗೂ ರಾಮ ಸೋತ, ಬಾ ಅಂತ ಹೇಳ್ತಾನೆ. ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ಮತ್ತೆ ಲಕ್ಷ್ಮಣ ಬರ್ತಾನೆ. ಲಕ್ಷ್ಮಣ ಬಂದು ಸ್ವಲ್ಪ ಸಿಟ್ಟಿನಲ್ಲೇ ಇರ್ತಾನೆ, ತರುಣ ವಯಸ್ಸು, ಸ್ವಲ್ಪ ಸಿಟ್ಟಿನಿಂದಲೇ ಕೇಳ್ತಾನೆ, ಯಾಕೆ ಹೋಗ್ತಾ ಇದೀಯ ನೀನು? ಇದಕ್ಕೇನೇನು ಪರಿಹಾರ ಬೇಕು ನಾನು ಮಾಡ್ತೇನೆ, ನೀನು ವಾಪಸ್ ಹೋಗು. ಆಗ ರಾಮ ಅವನಿಗೆ ತುಂಬಾ ಪ್ರಯತ್ನ ಪಟ್ಟು ಅವನು ಒಪ್ಪಿಸುವ ಕೆಲಸ ಮಾಡ್ತಾನೆ. ನೋಡಿ ಲಕ್ಷ್ಮಣ, ನೀನೇನು ಚಿಂತೆ ಮಾಡಬೇಡ, ನಾನು ಸೀತೆ ಇಬ್ಬರು 14 ವರ್ಷ ಹೋಗಿ ಬರ್ತೇವೆ, ಅಷ್ಟು ಸಮಯ ಭರತನಿಗೆ ಇಲ್ಲಿ ರಾಜ್ಯಭಾರ ಮಾಡ್ತಾನಲ್ವಾ, ಅವನಿಗೆ ಸಹಕಾರಿಯಾಗಿ ನೀನು ಬದುಕು ಅಂತ. ಲಕ್ಷ್ಮಣ ಹೇಳ್ತಾನೆ, ಇನ್ನು ಹೋಗೋದಕ್ಕೆ ನಂದು ಆಕ್ಷೇಪ ಇಲ್ಲ, ಹಾಗಾದ್ರೆ ನಾನು ಒಟ್ಟಿಗೆ ಬರ್ತೇನೆ, ಕಂಡೀಷನ್ ನಾನು ಒಟ್ಟಿಗೆ ಬರ್ತೇನೆ, ನಾನು ಜೊತೆಯಲ್ಲಿ ಬರ್ತೇನೆ. ರಾಮ ತುಂಬಾ ಪ್ರಯತ್ನ ಮಾಡ್ತಾನೆ ಅವನಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ. ಕೊನೆಗೊಂದು ಕಂಡೀಷನ್ ಆಗ್ತಾನೆ ರಾಮ. ಆ ಕಂಡೀಷನ್ ಏನಂತಂದ್ರೆ, ನೀನು ಬರ್ಬೋದು ಲಕ್ಷ್ಮಣ, ಆದ್ರೆ ನಿನ್ನ ತಾಯಿ ಸುಮಿತ್ರೆ ಇದ್ದಾಳಲ್ವಾ, ಅವಳ ಹತ್ರ ಪರ್ಮಿಷನ್ ತಗೊಂಡು ಬರ್ಬೇಕು. ಲಕ್ಷ್ಮಣನ ತಾಯಿ ಸುಮಿತ್ರೆ. ಸೀದಾ ಹೋಗ್ತಾನೆ ಲಕ್ಷ್ಮಣ ಸುಮಿತ್ರೆ ಹತ್ರ. ಸುಮಿತ್ರೆ ಕೂತ್ಕೊಂಡಿರ್ತಾಳೆ ಅರಮನೆಯಲ್ಲಿ. ಸುಮಿತ್ರೆ ಗೊತ್ತಿರ್ತದೆ, ಈ ಕಥೆಗಳೆಲ್ಲ ಗೊತ್ತಿರ್ತದೆ, ಏನೇನು ನಡೆದಿದೆ. ಸುಮಿತ್ರೆ ಕೂತಾಗ ಲಕ್ಷ್ಮಣ ಹೋಗಿ ಕಾಲಿಗೆ ನಮಸ್ಕಾರ ಮಾಡಿ ಕೇಳ್ತಾನಮ್ಮ, ರಾಮ ಮತ್ತು ಸೀತೆ ಇಬ್ಬರು ಕಾಡಿಗೆ ಹೊರಟಿದ್ದಾರೆ 14 ವರ್ಷ ವನವಾಸಕ್ಕೆ, ನಾನು ಅವ್ರ ಜೊತೆ ಹೋಗಿ ಬರ್ತೇನಮ್ಮ ಅಂತ ಹೇಳ್ತಾರೆ. ಇವತ್ತಿನ ತಾಯಂದ್ರಾದ್ರೆ ಏನ್ ಹೇಳ್ತಾ ಇದ್ರು, ನಿಕ್ಕದ ಯಾರಿಕ ಪ್ರಸಂಗ ಅಂತ ಕೇಳ್ತಾ ಇದ್ರು. ಆದ್ರೆ ಸುಮಿತ್ರೆ ಕೇಳಲಿಲ್ಲ. ಖಂಡಿತವಾಗ್ಲೂ ಹೋಗಿ ಬರ್ಬೇಕು ಲಕ್ಷ್ಮಣ ನೀನು. ಲಕ್ಷ್ಮಣನಿಗೆ ತುಂಬಾ ಆನಂದ ಆಗ್ತದೆ. ಆದ್ರೆ ಸೀತೆಯ ಸುಮಿತ್ರೆ ಲಕ್ಷ್ಮಣನನ್ನು ಕಳಿಸುವುದರ ಜೊತೆಗೆ 2 ಕಂಡೀಷನ್ಗಳನ್ನು ಹೇಳ್ತಾಳೆ, ಬಹಳ ಪ್ರಮುಖವಾದದ್ದು. ಸೀತೆ ಹೇಳ್ತಾಳೆ, ಸುಮಿತ್ರೆ ಹೇಳ್ತಾಳೆ, ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಂ. ನೀನು ಇವತ್ತಿನ 14 ವರ್ಷಗಳ ಕಾಲ ರಾಮ ಸೀತೆಯ ಜೊತೆಗಿರ್ತೀಯ. ನಿನಗೆ 2 ಕೆಲಸ ಇದೆ. ಮೊದಲನೇದು, 14 ವರ್ಷ ಕಳೆದು ರಾಮ ಸೀತೆ ವಾಪಸ್ ಅಯೋಧ್ಯೆಗೆ ಬರಬೇಕಾದ್ರೆ ಅವರ ಮೈ ಮೇಲೆ ಒಂದು ಸಣ್ಣ ಗಾಯವು ಆಗದ ಹಾಗೆ ನೋಡಿಕೊಳ್ಳುವಂತ ಸೆಕ್ಯೂರಿಟಿ ಜವಾಬ್ದಾರಿ ನಿನ್ನದು. ಏನಾಗ್ಲಿಕ್ಕೆ ಬಿಡಬಾರ್ದು ಅವರಿಗೆ, ಅವ್ರನ್ನ ಪೂರ್ತಿ ರಕ್ಷಣೆ ಮಾಡೋ ಜವಾಬ್ದಾರಿ ನಿನ್ನದು. ಅದಕ್ಕೆ ಬೇಕಾಗಿ ಸಿದ್ಧವಾಗಿ ನೀನು ಹೋಗ್ಬೇಕು. 2ನೇದು ಬಹಳ ಪ್ರಮುಖವಾದದ್ದು. ಅವಳು ಹೇಳ್ತಾಳೆ, ಸುಮಿತ್ರೆ, ಮಗ ಲಕ್ಷ್ಮಣ, ಈ ಕ್ಷಣದವರೆಗೆ ರಾಮ ನಿನ್ನ ಅಣ್ಣ, ಆದ್ರೆ ಈ ಕ್ಷಣದಿಂದ ರಾಮ ನಿನಗೆ ಅಣ್ಣ ಅಲ್ಲ, ಬದಲಾಗಿ ರಾಮ ನಿನಗೆ ಪ್ರತ್ಯಕ್ಷ ದಶರಥ. ನಿನ್ನ ಅಪ್ಪ ದಶರಥನಿಗೆ ಯಾವ ಗೌರವ, ಯಾವ ಸಮ್ಮಾನ, ಯಾವ ಭಕ್ತಿಯಿಂದ ನೀನು ನೋಡ್ತಾ ಇದ್ಯೋ ಅದೇ ಭಕ್ತಿಯಿಂದ ನಿನ್ನ ತಂದೆಯನ್ನು ನೋಡಿದ ರೀತಿಯಲ್ಲಿ ರಾಮನನ್ನು ನೋಡ್ಬೇಕು ಈ ಕ್ಷಣದಿಂದ ನೀನು. 2ನೇದು ಅದಕ್ಕಿಂತಲೂ ಗಂಭೀರವಾದದ್ದು, ಜೊತೆಯಲ್ಲಿ ಸೀತೆ ಇರ್ತಾಳೆ. ಸೀತೆ ರಾಮನ ಧರ್ಮಪತ್ನಿ. ಸೀತೆ, ಲಕ್ಷ್ಮಣ, ಸೀತೆ ನಿನಗೆ ಈ ಕ್ಷಣದಿಂದ ಸೀತೆ ಅಷ್ಟೇ ಅಲ್ಲ, ಬದಲಾಗಿ ಆಕೆ ನಿನಗೆ ಸುಮಿತ್ರೆ. ನಾನು ನಿನ್ನ ತಾಯಿ ಸುಮಿತ್ರೆಗೆ ಯಾವ ಭಕ್ತಿ ಗೌರವಗಳಿಂದ ಆಧಾರಗಳಿಂದ ನೀನು ನೋಡ್ಕೊಳ್ತಾ ಇದೆಯೋ, ಯಾವ ಶ್ರದ್ಧೆಯಿಂದ ನನ್ನನ್ನು ಉಪಚರಿಸ್ತೀಯ ನೀನು, ಅದೇ ಶ್ರದ್ಧೆಯಿಂದ ಸೀತೆಯನ್ನು ಉಪಚರಿಸಬೇಕು. ಎಂಥ ಪಾಠ ನೋಡಿ. ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಈ ಪಾಠ ಸಿಕ್ಕಿದೆಯಲ್ಲಾದ್ರೂ? ಒಂದು ವೇಳೆ ಈ ಪಾಠ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಸಿಗ್ತಾ ಇದ್ರೆ, ಇವತ್ತು ಪತ್ರಿಕೆಯಲ್ಲಿ ಬರ್ತದಲ್ವಾ, 8 ವರ್ಷದ ಹೆಣ್ಣು ಮಗಳ ಮೇಲೆ ತರುಣರ ಅತ್ಯಾಚಾರ ನಡೀತಾ ಇದ್ದ. ಇದು ಮಾತೃವತ್ಪರ ವಿಷಯದ ಅರ್ಥ ಅಕ್ಷರಶಃ ನಡೆಸಿಕೊಂಡ ಲಕ್ಷ್ಮಣ. ಈ ಮಾತಿಗೆ ಚಾಚು ತಪ್ಪದೆ ಜೀವನ ಮಾಡಿದ 14 ವರ್ಷಗಳ ಕಾಲ. ಸೀತೆಯನ್ನು ಅಪಹರಣ ಮಾಡ್ತಾನೆ ರಾವಣ. ಪುಷ್ಪಕವನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಜಟಾಯು ಬರ್ತದೆ ಅಡ್ಡಕ್ಕೆ. ಜಟಾಯು ಬಂದಾಗ ರಾವಣ ರಾಕ್ಷಸ ಆ ಜಟಾಯುವಿನ ರೆಕ್ಕೆ ಕತ್ತರಿಸಿ ಕೆಳಗಡೆ ಹಾಕ್ತಾನೆ. ಯುದ್ಧ ಆಗ್ತದೆ. ಈ ಕಥೆ ಎಲ್ಲ ನಮಗೆ ಗೊತ್ತಿರುವಂತದ್ದೇ. ಕೆಳಗೆ ಬಿದ್ದಂತ ಜಟಾಯುವಿಗೆ ಸೀತೆ ಒಂದು ಬುದ್ಧಿವಂತಿಕೆ ಮಾಡ್ತಾಳೆ. ತನ್ನಲ್ಲಿದ್ದಂತ ಒಂದಷ್ಟು ಆಭರಣಗಳನ್ನು ತೆಗೆದು ಆ ಜಟಾಯುವಿನ ಕೈಗೆ ಕೊಡ್ತಾಳೆ. ನೋಡು, ರಾಮ ಲಕ್ಷ್ಮಣ ಏನಾದ್ರೂ ನನ್ನನ್ನು ಹುಡುಕಿಕೊಂಡು ಬಂದ್ರೆ ನನ್ನನ್ನು ಈ ಕಡೆ ತಗೊಂಡು ಹೋಗಿದಂತ ಪ್ರೂಫ್ ಇದೆಯಲ್ಲ, ಗ್ಯಾರಂಟಿ ಆಗ್ಲಿಕ್ಕೋಸ್ಕರ ಇಟ್ಕೋ ಇದನ್ನು ಅಂತ. ಕೆಳಗೆ ಜಟಾಯು ಬೀಳ್ತದೆ. ಬಿದ್ದ ನಂತರ ಸ್ವಲ್ಪ ದಿವಸ ಆಗ್ಬೇಕಾದ್ರೆ ರಾಮ ಮತ್ತೆ ಲಕ್ಷ್ಮಣ, ಹಾ ಸೀತೆ ಎಲ್ಲಿದ್ಯಾ ಎಲ್ಲಿದ್ಯಾ ಅಂತ ಹುಡುಕ್ತಾ ಕರೀತಾ ಕರೀತಾ ಬರ್ತಾರೆ. ದೂರದಲ್ಲಿ ಜಟಾಯುವಿಗೆ ಲಕ್ಷ್ಮಣ ಕಾಣಿಸ್ತಾನೆ. ಲಕ್ಷ್ಮಣನ ಕರೀತಾ ಜಟಾಯು ಬಾಯಿಲಿ. ಜಟಾಯುವಿನ ಹತ್ರ ಲಕ್ಷ್ಮಣ ಬರ್ತಾನೆ. ಲಕ್ಷ್ಮಣ ಬಂದಾಗ ಜಟಾಯು ಹೇಳ್ತಾರೆ, ನೋಡಿ ನೀವು ಎಲ್ಲೆಲ್ಲಿ ಹುಡುಕ್ಲಿಕ್ಕೆ ಹೋಗ್ಬೇಡಿ, ಈ ಕಡೆ ಕೆಳಗಡೆ ಲಂಕೆಗೆ ರಾವಣನ ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋಗಿದ್ದಾನೆ, ನೀವು ನೇರ ಲಂಕೆಗೆ ಹೋಗಿ. ಲಕ್ಷ್ಮಣನಿಗೆ ಸ್ವಲ್ಪ ಡೌಟ್. ಮೊದಲೇ ಮೋಸ ಮಾಡಿ ಸೀತೆಯನ್ನು ಎತ್ಕೊಂಡು ಹೋಗಿದ್ದಾನೆ ಅಂತ ಗೊತ್ತಾಗಿದೆ. ಇದು ಇನ್ನೊಂದು ಮೋಸಕ್ಕೆ ನಾನು ಒಳಗಾಗಬಾರ್ದಲ್ವಾ, ಅದಕ್ಕೆ ಏನ್ ಗ್ಯಾರಂಟಿ, ಏನಕ್ಕೆ ಪ್ರೂಫ್ ಏನಿದಕ್ಕೆ ಅಂತ ಕೇಳ್ತಾನೆ ಲಕ್ಷ್ಮಣ. ಆಗ ಜಟಾಯು ಸೀತೆ ಕೊಟ್ಟಿದ್ದಂತ 2-3 ರೀತಿಯ ಆಭರಣಗಳಿಂದ ತೋರಿಸ್ತದೆ. ಆ ಆಭರಣಗಳಲ್ಲಿ ಒಂದು ಕಿವಿಯ ಬೆಂಡೋಳೆ ಇರ್ತದೆ,
ಗಂಟಲಿಗೆ ಹಾಕಿದಂತ ಒಂದು ನೆಕ್ಲೆಸ್ ಇರ್ತದೆ, ಕಾಲಿಗೆ ಹಾಕಿದಂತ ಒಂದು ಕಾಲುಂಗುರ ಇರ್ತದೆ. ಇದನ್ನು ಬಿಡಿಸಿ ಜಟಾಯು ತೋರಿಸ್ತದೆ. ಲಕ್ಷ್ಮಣ ನೋಡ್ತಾನೆ. ನೋಡಿದ ನಂತರ ಲಕ್ಷ್ಮಣ ಉದ್ಗಾರ ಹೇಳ್ತಾನೆ, ಏನು ಅಂತಂದ್ರೆ, ನಾಹಂ ಜಾನಾಮಿ ಕೇವಳೆ ನಾಹಂ ಜಾನಾಮಿ ಕುಂಡಲಿ ನೂಪುರೆ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾಥ್. ಈ ಕಿವಿಗೆ ಹಾಕಿದ ಕುಂಡಲಿ ಇದೆಯಲ್ಲ, ಬೆಂಡೋಲೆ, ಇದು ಯಾರ್ದು ಅಂತ ನನಗೆ ಗೊತ್ತಿಲ್ಲ, ನೋಡ್ಲಿಲ್ಲ ನಾನು ಅದನ್ನು. ಗಂಟಲಿಗೆ ಹಾಕಿದಂತ ನೆಕ್ಲೆಸ್ ಸರ, ಇದನ್ನು ನಾನು ನೋಡ್ಲಿಲ್ಲ. ಆದ್ರೆ ಪ್ರತಿನಿತ್ಯ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ನಲ್ಲ, ನೂಪುರೆ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾಥ್. ಪ್ರತಿನಿತ್ಯ ನಾನು ತಾಯಿ ಸೀತೆಗೆ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದೆ. ನಾನು ತಲೆ ಎತ್ತಿ ನೋಡ್ಲೇ, ನೋಡಿ ಸುಮಿತ್ರ ಏನ್ ಹೇಳಿದಾಳೆ, ತಾಯಿ ಹಾಗೆ ನೋಡಿ, ತಲೆ ಎತ್ತಿ ನೋಡ್ಲಿಲ್ಲ ಲಕ್ಷ್ಮಣ, ನಿತ್ಯ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದ. ಹಾಗಾದ್ರಿಂದ ಈ ನೂಪುರ ಕಾಲುಂಗುರ ಇದು ನನ್ನ ಸೀತೆಯದ್ದೇ, ಹಾಗಾದ್ರಿಂದ ಇದನ್ನು ಅವನು ನಂಬುತ್ತಾನೆ. ಇದಕ್ಕೆ ಮಾತೃವತ್ ಪರದಾರೇಶು, ಪರಸ್ತ್ರೀಯನ್ನು ತಾಯಿಯಂತೆ ಕಾಣು. ಎಂತ ಶ್ರೇಷ್ಠವಾದಂತ ಮೌಲ್ಯ. ಇಂತಹ ಮೌಲ್ಯಗಳು ಸಾವಿರಾರು ಲಕ್ಷಾಂತರ ಹಿಂದೂ ಸಮಾಜದಲ್ಲಿ. ಒಂದೊಂದು ಸಂಗತಿಗಳು ಕೂಡ ನೋಡಿ, ನಮ್ಮಲ್ಲಿ ಒಬ್ಬ ಅಣ್ಣ ತಂಗಿಗೆ ಮದುವೆ ಆದ ನಂತರನೇ ತಾನು ಮದುವೆ ಆಗ್ತೇನೆ, ತಾನು 40-45 ವರ್ಷ ತನ್ನ ತಂಗಿಗೆ ಮದುವೆ ಆದ ನಂತರನೇ ನಾನು ಮದುವೆ ಆಗ್ತೇನೆ ಅಂತ ಹೇಳುವಂತ ಅಣ್ಣ ಜಗತ್ತಿನ ಯಾವುದಾದ್ರೂ ದೇಶದಲ್ಲಿ ಇದ್ರೆ ಭಾರತದಲ್ಲಿ ಮಾತ್ರ ಎಲ್ಲೆಲ್ಲಿಗೆ ಸಾಧ್ಯವೇ ಇಲ್ಲ. ಯಾರು ಹೇಳಿದ್ರು ಇದನ್ನ? ನಮ್ಮ ಸಂವಿಧಾನದ ಯಾವುದೋ ಆರ್ಟಿಕಲ್ ಬರೆದಿದ್ದಾರ, ಅಣ್ಣನಿಗೆ ತಂಗಿಗೆ ಮದುವೆ ಆಗದ ಅಣ್ಣನಿಗೆ ಮದುವೆ ಆಗುವ ಆಗಿಲ್ಲ ಅಂತ ಬರೆದಿದ್ದಾರ? ಅಥವಾ ತಂಗಿಗೆ ಮದುವೆ ಆಗದ ಅಣ್ಣ ಎಲ್ಲಾದ್ರೂ ಮದುವೆ ಆದ್ರೆ ಪೊಲೀಸರು ಹಿಡ್ಕೊಂಡು ಹೋಗ್ತಾರೆ, ಹಾಗಾದ್ರೆ ಉಂಟಾ? ಇದು ನಮ್ಮ ದೇಶದ ಶ್ರೇಷ್ಠ ಜೀವನ ಮೌಲ್ಯಗಳು. ಇದನ್ನು ಸಂರಕ್ಷಣೆ ಮಾಡಬೇಕು. ಇದಕ್ಕೋಸ್ಕರ ಸಂಘ ಹೇಳ್ತದೆ 5 ವಿಷಯಗಳನ್ನು, ಪಂಚ ಪರಿವರ್ತನೆ 5 ವಿಷಯಗಳನ್ನು ನಾವು, ಎಲ್ಲ ಒಳ್ಳೇದಿದೆ ನಮ್ಮಲ್ಲಿ, ಬೇಕಾದಷ್ಟಿದೆ, ಆದ್ರೆ ಸರಿಪಡಿಸಬೇಕಾದಂತ ಒಂದಷ್ಟು ಇದೆಯಲ್ಲ, ಇದನ್ನು ಮಾಡಬೇಕು. ಸಂಘಕ್ಕೆ 100 ವರ್ಷಗಳು ತುಂಬಿದಂತ ಸಂದರ್ಭದಲ್ಲಿ ಲಕ್ಷಾಂತರ ಜನ ಸೇರಿಸಿ ಬ್ಯಾನರ್, ಬಂಡಿ, ಗಡ್ಡಿ, ಗೌಜಿ ಇಲ್ಲವೇ ಇಲ್ಲ. ಬದಲಾಗಿ ಸಣ್ಣ ಸಣ್ಣ ಭಾಗಗಳಲ್ಲಿ ನಮ್ಮ ಸಮಾಜದ ಜವಾಬ್ದಾರಿಯನ್ನು ನಾವು ವಹಿಸಿಕೊಳ್ಳುವ ಹಾಗೆ ಎಚ್ಚರಿಸುವಂತ ಜಾಗರಣದ ಕೆಲಸಕ್ಕೋಸ್ಕರ ಈ ಹಿಂದೂ ಸಂಗಮ. 5 ಸಂಗತಿಗಳನ್ನ ಸಂಕ್ಷಿಪ್ತವಾಗಿ ಹಾಗೆ ನಾನು ಮುಗಿಸ್ತೇನೆ. ಮೊದಲನೆಯದು, ನಮ್ಮ ಸಮಾಜದಲ್ಲಿರುವಂತ ಕೌಟುಂಬಿಕ ಮೌಲ್ಯಗಳ ಸಂರಕ್ಷಣೆ ಮಾಡಬೇಕು. ನಮ್ಮ ಕುಟುಂಬ, ಹಿಂದೂ ಕುಟುಂಬ, ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಮೌಲ್ಯಗಳಿರ್ತಕ್ಕಂಥ ಏಕೈಕ ಕುಟುಂಬ ಭಾರತದ ಕುಟುಂಬ. ಅದರ ಮೌಲ್ಯಗಳ ಸಂರಕ್ಷಣೆ ಮಾಡಬೇಕು. ಹೇಗಿತ್ತು ನಮ್ಮ ಕುಟುಂಬ? ಒಂದು 25 ವರ್ಷಗಳ ಹಿಂದೆ ನಮ್ಮ ಕುಟುಂಬ, ನಮ್ಮ ತರವಾಡು, ನಮ್ಮ ಮನೆತನ ಹೇಗಿತ್ತು ಅಂತ ಕಲ್ಪನೆ ಮಾಡಿಕೊಳ್ಳಿ. ಇವತ್ತು ಹೇಗಿದೆ ಅಂತ ನೋಡ್ಕೊಳ್ಳಿ. ಇನ್ನು 10-15 ವರ್ಷಗಳು ಹೋದ್ರೆ ನಮ್ಮ ಭವಿಷ್ಯ ಏನು, ಇದನ್ನು ಊಹೆ ಮಾಡಿಕೊಳ್ಳಿ. ಹೇಗಾಗ್ಬೋದು ನಮ್ಮ ಕುಟುಂಬ? ಒಂದು ಮನೆಯಲ್ಲಿ 25-30-35 ಜನ, ಯಾವುದೇ ಜಗಳ ಇಲ್ಲದೆ ಪ್ರೀತಿ, ಸ್ನೇಹ, ಆತ್ಮೀಯತೆ, ಬಂಧುತ್ವದಿಂದ ಬದುಕುವಂತ ವ್ಯವಸ್ಥೆ ಇತ್ತು. ಇವತ್ತು ಹೇಗಾಗಿದೆ? ಮನೆಯಲ್ಲಿ ನೀವು ಹಳ್ಳಿಯ ಯಾವ ಮನೆಗೆ ಹೋದ್ರು ಒಂದು ಅಜ್ಜ, ಒಂದು ಅಜ್ಜಿ. ಮಕ್ಕಳ ಪರಿಸ್ಥಿತಿ ಏನಾಗಿದೆ? ಮದುವೆ ಆಗಬೇಕು ಅಂತ ನಮ್ಮ ತರುಣರಿಗೆ ಅನಿಸೋದೇ ಇಲ್ಲ. ಮಕ್ಕಳ ಬಗ್ಗೆ ಯೋಚನೆ ಬಿಡಿ, ಇಷ್ಟು ಮಾಡೋಣ ಸಾಕು. ನಮ್ಮ ತರುಣಿಯರಿಗೆ, 18ರಿಂದ 28 ವರ್ಷ ವಯಸ್ಸಿನ ತರುಣಿಯರಿಗೆ, ಇಲ್ಲಿ ಯಾರ್ಯಾರು ಕೂತಿದ್ದಾರೆ ಯೋಚನೆ ಮಾಡಿ. ಯಾರು ಕೂತಿಲ್ವೋ, ಯಾರು ಹಿರಿಯರಿದ್ದಾರೋ, ನಮ್ಮ ಮನೆಯಲ್ಲಿ ಯಾರು ತರುಣಿಯರಿದ್ದಾರೋ, ಇವರಿಗೆ ಪ್ರಶ್ನೆಯನ್ನು ಕೇಳಿ. 4 ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕು ನಾವು. ನಮ್ಮ ತರುಣಿಯರು ಯೋಚನೆ ಮಾಡಬೇಕು, ಯಾವಾಗ ಮದುವೆ ಆಗ್ಬೇಕು, ನಾನು ಯಾವಾಗ ಮದುವೆ ಆಗ್ಬೇಕು? ಇವತ್ತು ಯಾವಾಗ ಮದುವೆ ಆಗಬೇಕು ಅಂತ ಒಬ್ಬ ತರುಣಿ, ನೀವು ಸುಮ್ಮನೆ ಪ್ರಶ್ನೆ ಕಲ್ಪನೆ ಮಾಡಿಕೊಳ್ಳಿ. ಅವ್ರ ಹತ್ರ ಕೇಳಿ, ನೀವು ಯಾವಾಗ ಮದುವೆ ಆಗ್ತೀನಿ ಅಂತ. ಏನೇನು ಉತ್ತರ ಬರ್ಬೋದು ಗೊತ್ತಲ್ವಾ? ನಾನೇನು ಹೇಳಲಿಕ್ಕೆ ಹೋಗುದಿಲ್ಲ. ಬೇರೆ ಬೇರೆ ರೀತಿಯ ಉತ್ತರಗಳು ಬರಬೇಕು. ಯಾವಾಗ ಮದುವೆ ಆಗ್ತೀನಿ ಅಂತ ಕೇಳಿದ್ರೆ ಈ ಪ್ರಶ್ನೆಗೆ ಅವರೇ ಉತ್ತರ ಹುಡುಕಬೇಕು, ನಾವು ಉತ್ತರ ಹುಡುಕಬೇಕು. ಎರಡನೇದು, ಮದುವೆ ಆಗ್ತೀನಿ ಅಂತ ತಿಳ್ಕೊ, ಯಾಕೆ ಮದುವೆ ಆಗಬೇಕು? ಎರಡನೇ ಪ್ರಶ್ನೆ ಇದು. ಯಾವಾಗ ಮದುವೆ ಆಗಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕಬೇಕು, ಯಾಕೆ ಮದುವೆ ಆಗಬೇಕು ಅಂತ ಉತ್ತರ ಹುಡುಕಬೇಕು. ಮೂರನೇ ಪ್ರಶ್ನೆ, ಮದುವೆ ಆಯ್ತು ಅಂತ ತಿಳ್ಕೊಳ್ಳಿ, ಎಷ್ಟು ಮಕ್ಕಳು ಬೇಕು ಅಂತ ಯೋಚನೆ ಮಾಡಬೇಕು. ನಾವೇನು ಹೇಳೋದಿಲ್ಲ, ನೀವು 4 ಮಕ್ಕಳನ್ನು ಮಾಡಿ 5 ಮಕ್ಕಳು, ಯಾವೇನು ಹೇಳೋದಿಲ್ಲ. ಯೋಚನೆ ಮಾಡೋಣ, ನಮ್ಮ ಹಿಂದೂ ಸಮಾಜ ಉಳಿಬೇಕಾದ್ರೆ ಎಷ್ಟು ಮಕ್ಕಳು ಬೇಕು, ಇಷ್ಟು ಯೋಚನೆ ಮಾಡಿದ್ರೆ ಸಾಕು. ಯೋಚನೆ ಮಾಡಿದ್ರೆ ಸಾಕು, ಆಗ ಶುರುವಾಗ್ತದೆ ಕೆಲಸ. ಹಾಗಾಗಿ ಎಷ್ಟು ಮಕ್ಕಳು ಬೇಕು ಅಂತ ಯೋಚನೆ ಮಾಡಬೇಕು. 4ನೇ ಪ್ರಶ್ನೆ, ಯಾಕೆ ಮಕ್ಕಳು ಬೇಕು? ಅದಕ್ಕೂ ಬೇರೆ ಬೇರೆ ಉತ್ತರಗಳು ಬರಬಹುದು, ನಾನು ಊಹೆ ಮಾಡಿ ಏನು ಹೇಳೋದಿಲ್ಲ. ಯಾಕೆ ಮಕ್ಕಳು ಬೇಕು? ನೋಡಿ, ನಾವು ಇವತ್ತು ಹಿಂದೂಗಳಾಗಿ ಉಳಿದಿದ್ರೆ ಅದಕ್ಕೊಬ್ಬ ಕಾರಣ ಯಾರು ಗೊತ್ತಾ? ಛತ್ರಪತಿ ಶಿವಾಜಿ ಮಹಾರಾಜ. ಛತ್ರಪತಿ ಶಿವಾಜಿ ಮಹಾರಾಜ ಹುಟ್ಟಬೇಕಾದ್ರೆ ಅಲ್ಲಿ ಪರಿಸ್ಥಿತಿ ಹೇಗಿದ್ದು ಗೊತ್ತಾ? ಇಡೀ ದೇಶದ ಉದ್ದಗಲಗಳಲ್ಲಿ ಮುಸಲ್ಮಾನರ ಆಳ್ವಿಕೆ ಇತ್ತು. ಆದಿಲ್ ಶಾಹಿಗಳಿದ್ರು, ಕುತುಬ್ ಶಾಹಿಗಳಿದ್ರು, ಮೊಘಲರಿದ್ರು. ಇವರೆಲ್ಲರೂ ಹಿಂದೂ ಸಮಾಜವನ್ನು ನಾಶ ಮಾಡೋದಕ್ಕೆ ಸಿದ್ಧವಾಗಿದ್ರು. ಅವಾಗ ಒಬ್ಬಳು ಅಮ್ಮ ಯೋಚನೆ ಮಾಡ್ತಾಳೆ, ಹಿಂದೂ ಸಮಾಜವನ್ನು ಉಳಿಸಬೇಕಾದ್ರೆ ಅದಕ್ಕೆ ಸಮರ್ಥವಾದಂತ ಒಬ್ಬ ಮಗ ನನಗೆ ಬೇಕು ಅಂತ.
ವರ್ಷಾನುಗಟ್ಟಲೆ ವೃತಾಚರಣೆ ಮಾಡ್ತಾಳೆ, ಪೂಜೆ ಮಾಡ್ತಾಳೆ. ಯಾಕೆ ಮಗ ಹುಟ್ಟಬೇಕು? ಹಿಂದೂ ಸಮಾಜದ ಸಂರಕ್ಷಣೆಗೋಸ್ಕರ ಮಗ ಹುಟ್ಟಬೇಕು. ಈ ಪ್ರಶ್ನೆಗೆ ಉತ್ತರ ನಾವು ಹುಡುಕಬೇಕು. ಮಕ್ಕಳಿಗೆ ಎಷ್ಟು ಬೇಕು ಅಂತ ಹೇಗೆ ಯೋಚನೆ ಮಾಡಬೇಕು, ಮಕ್ಕಳು ಯಾಕೆ ಬೇಕು ಅಂತ ಯೋಚನೆ ಮಾಡಬೇಕು. ಹಾಗಾಗಿ ಈ 4 ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ರೆ ಹಿಂದೂ ಸಮಾಜ ಉಳಿಯುತ್ತದೆ. ಅದು ಉಳಿಯದೆ ಹೋದ್ರೆ ಏನಾಗ್ಬೋದು ಮುಂದಕ್ಕೆ? ಹಿಂದೂ ಸಮಾಜ ಉಳಿಯದೆ ಹೋದ್ರೆ ಭಾರತ ಉಳಿತದ? ಭಾರತ ಉಳಿಯದೆ ಹೋದ್ರೆ ಈ ಸುಬ್ರಹ್ಮಣ್ಯ ದೇವರು ಯಾರಿಗೆ? ಈ ಸ್ವಾಮೀಜಿಗಳ ಪರಿಸ್ಥಿತಿ ಏನು? ಇದು ಉಳಿಬೇಕು ಅಂತಾದ್ರೆ ಹಿಂದೂ ಸಮಾಜ ಉಳಿಬೇಕು. ಹಿಂದೂ ಸಮಾಜ ಉಳಿಬೇಕಂದ್ರೆ ನಮ್ಮ ಕೌಟುಂಬಿಕ ಮೌಲ್ಯಗಳು ಉಳಿಬೇಕು. ಇದು ಮೊದಲನೇ ಸಂಗತಿ. ಎರಡನೇದು, ಸಮಾಜದಲ್ಲಿ ಸಾಮರಸ್ಯದ ಭಾವ ನಿರ್ಮಾಣ ಮಾಡಬೇಕು. ಇವತ್ತು ಸಮಾಜ ಹೇಗಿದೆ ಅಂತಂದ್ರೆ ನಮ್ಮಲ್ಲಿ ಎಲ್ಲವೂ ಇದೆ, ವೇದ ಇದೆ, ಪುರಾಣ ಇದೆ, ಭಗವದ್ಗೀತೆ ಇದೆ, ಉಪನಿಷತ್ ಎಲ್ಲವೂ ಇದೆ. ಆದರೆ ನಮ್ಮ ಸಮಾಜ ತಿದ್ದಿಕೊಡ್ಬೇಕಂತ ಸಾಕಷ್ಟು ಸಂಗತಿಗಳಿದೆ. ಕೇವಲ ಜಾತಿಯ ಹೆಸರಿನಲ್ಲಿ ಯಾರು ತಗೊಂಡು ಬಂದರೂ ಗೊತ್ತಿಲ್ಲ. ಜಾತಿಯ ಹೆಸರಿನಲ್ಲಿ ಅವನು ಮೇಲು, ಇವನು ಕೀಳು, ಅವನು ಒಳಗೆ, ಇವನು ಹೊರಗೆ. ಏನಿದು? ಸ್ವಾತಂತ್ರ್ಯ ಬಂದು 75 ವರ್ಷಗಳಾಯ್ತು. ಮಂಗಳ ಗ್ರಹಕ್ಕೆ ಹೋಗಿ ಬರ್ತೇವೆ ನಾವು, ಮಂಗಳ ಗ್ರಹಕ್ಕೆ, ಚಂದ್ರನ ದಕ್ಷಿಣ ಧ್ರುವದಲ್ಲಿ ಹೋಗಿ ಇಳಿತೇವೆ. ಇನ್ನೂ ಕೂಡ ಜಾತಿಯ ಹೆಸರಿನಲ್ಲಿ ಅವನು ಇಂತಹ ಜಾತಿಯವನಾಗಿರುವ ಕಾರಣಕ್ಕೋಸ್ಕರ ನನ್ನ ಮನೆಯಿಂದ ಹೊರಗೆ ಕೂತ್ಕೊಂಡು ಹೊರಗೆ ಬರುವಾಗಿಲ್ಲ. ಎಂತ ಪರಿಸ್ಥಿತಿ ನೋಡಿ. 3 ಕೆಲಸಗಳಾಗಬೇಕಾದ್ರೆ, ಮೊದಲನೇದು ಜಾತಿಯ ಹೆಸರಿನಲ್ಲಿರ್ತಕ್ಕಂಥ ಮೇಲು ಕೀಳು ಭಾವ ತೆಗೆದುಹಾಕಬೇಕು. ಎರಡನೇದು ಜಾತಿಯ ಹೆಸರಿನಲ್ಲಿ, ಸಂಪ್ರದಾಯದ ಹೆಸರಿನಲ್ಲಿರತಕ್ಕಂಥ ಕೆಟ್ಟ ಸಂಪ್ರದಾಯಗಳು, ಕುರುಡಿಗಳು, ಕೆಟ್ಟ ಆಚರಣೆಗಳು, ಇದನ್ನು ತೆಗೆದುಹಾಕಬೇಕು. ಮೂರನೇದು ಅಸ್ಪೃಶ್ಯತೆ ಅಂತ ಹೇಳುವಂತ ರೋಗ ಇದೆ ನಮ್ಮ ಸಮಾಜದಲ್ಲಿ, ಒಂದು ಕೊಳಕಿದೆ, ಒಂದು ಕುರ್ತಲಿದೆ, ಇದನ್ನು ತೆಗೆದುಹಾಕಬೇಕು. ಟೋಟಲ್ ಇರಾಡಿಕೇಶನ್ ಆಫ್ ಅನ್ಟಚಬಿಲಿಟಿ, ಇದರ ಸಂಪೂರ್ಣ ನಿರ್ಮೂಲನೆ ಆಗಬೇಕು. ಸಾಮಾಜಿಕ ಸಮರಸತೆ ಇಲ್ಲದೆ ಹೋದ್ರೆ, ನೀನು ಆ ಜಾತಿ, ನಾನು ಈ ಜಾತಿ ಅಂತ ಹೇಳಿಕೊಂಡು ನಾವು ಹೋರಾಟ ಮಾಡಿಕೊಂಡ್ರೆ ಹಿಂದೂ ಯಾರು ಸ್ವಾಮಿ? ಈ ದೇಶ ಹಿಂದೂ ದೇಶ ಆಗಿ ಉಳಿಯುವುದು ಯಾವಾಗ? ನಾವೆಲ್ಲ ಹಿಂದೂಗಳಾದಾಗ. ನಾನು ಒಕ್ಕಲಿಗ, ನಾವು ಬಂಟನೋ, ಬಿಲ್ಲವನೋ, ಇನ್ಯಾವುದೋ ಬ್ರಾಹ್ಮಣನೋ ಆದ್ರೆ ಹಿಂದೂ ಆಗ್ತೇವ? ಹಿಂದೂ ಸಮಾಜ ಉಳಿತದ? ಹಾಗಾಗಿ ಜಾತಿಯ ತಾರತಮ್ಯದ ಭಾವ ತೆಗೆದುಹಾಕ್ಲಿಕ್ಕೋಸ್ಕರ ಸಾಮರಸ್ಯದ ಭಾವ ನಿರ್ಮಾಣ ಮಾಡಬೇಕು. ಮೂರನೇದು ಸ್ವದೇಶಿ, ಸ್ವತ್ವದ ಭಾವ, ಸ್ವಂತಿಕೆಯ ಜಾಗರಣ, ನನ್ನದು ಅನ್ನುವಂಥ ಭಾವ. ಈ ದೇಶ ನನ್ನದು, ಈ ದೇವಸ್ಥಾನ ನನ್ನದು, ಈ ಮಂಟಪ ನನ್ನದು, ಈ ಬಸ್ ಸ್ಟ್ಯಾಂಡ್ ನನ್ನದು. ನಾನು ಇತ್ತೀಚೆಗೆ ಒಂದು ಹೊಸ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದೆ, ಒಂದು 15 ದಿವಸ ಆಯ್ತು ಅಷ್ಟೇ ಉದ್ಘಾಟನೆ ಆಗಿ. ಅಲ್ಲಿ ಹೋಗ್ತೇನೆ, ಅದರ ಮೂಲೆಯಲ್ಲಿ ಪೂರ್ತಿ ಪಾನ್ ಪರಾಗದಿಂದ ರಾಶಿ ರಾಶಿ ಉಗುಳಿ ಹಾಕಿದ್ದಾರೆ. ಉಗುಳುವವನಿಗೆ ಆ ಉಗುಳುವ ಸಮಯದಲ್ಲಿ ಇದು ನನ್ನ ಪುತ್ತೂರಿನ ಬಸ್ ಸ್ಟ್ಯಾಂಡ್ ಮಾರರೆ, ಇದು ನನ್ನ ಸುಳ್ಯದ ಬಸ್ ಸ್ಟ್ಯಾಂಡ್, ಇನ್ಯಾರಾದ್ರೂ ಬಂದ್ರೆ ನನ್ನ ಸುಳ್ಯದ ಬಸ್ ಸ್ಟ್ಯಾಂಡ್ ನೋಡಿ ನಗಾಡ್ಯಾರು ಅಂತ ಹೇಳುವಂತ ಭಾವ ನಿರ್ಮಾಣ ಆಗ್ತಾ ಇದ್ರೆ, ಸ್ವತ್ವದ ಸ್ವಾಭಿಮಾನದ ಭಾವ ನಿರ್ಮಾಣ ಆಗ್ತಾ ಇದ್ರೆ ಅವನು ಉಗುಳ್ತಾ ಇದ್ದ. ಸರ್, ನನ್ನದು ಅಂತ ನನಗೆ ಅನಿಸುವುದಿಲ್ಲ. ಹಾಗಾಗಿ ಸ್ವಾಭಿಮಾನದ ಭಾವ, ಸ್ವದೇಶಿ ಭಾವ. ವಸ್ತು ಖರೀದಿ ಇನ್ನೊಂದು ಭಾಗ. ವಸ್ತು ಖರೀದಿ ಮಾಡ್ಲಿಕ್ಕೆ ನೀವು ತರಕಾರಿ ತಗೊಳ್ಬೇಕಾದ್ರೆ ಅದು ರಿಲಯನ್ಸ್ ಮಾಲಿಗೆ ಹೋದ್ರೂ ಸಿಗ್ತದೆ, ಆದ್ರೆ ನನ್ನ ಪಕ್ಕದ ಗುಡಮನೆಯಲ್ಲಿ ಸಿಕ್ಕಿದ್ರೆ ಅದು ಹೆಚ್ಚು ಒಳ್ಳೆದಲ್ವಾ? ಈ ಭಾವ ನಿರ್ಮಾಣ ಆಗಬೇಕು, ನನ್ನದು ಅನ್ನುವಂಥ ಭಾವ ನಿರ್ಮಾಣ ಆಗಬೇಕು. ನನ್ನ ಊರು, ನನ್ನ ಗ್ರಾಮ, ನನ್ನ ಮನೆ, ಈ ಸ್ವದೇಶಿ ಭಾವ, ಸ್ವತ್ವದ ಭಾವ. 4ನೇದು ನಮ್ಮ ಪರಿಸರ. ನಮ್ಮ ಪರಿಸರದ ಪರಿಸ್ಥಿತಿ ಬಗ್ಗೆ ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಇತ್ತೀಚೆಗೆ ಒಂದು ಇಂಗ್ಲಿಷ್ ಪತ್ರಿಕೆಯಲ್ಲಿ ಒಬ್ಬ ಪರಿಸರವಾದಿ ಒಂದು ಆರ್ಟಿಕಲ್ ಬರೀತಾರೆ. ಅವರು ಬರೀತಾರೆ, ಇವತ್ತು ನಮ್ಮ ಭೂಮಿಗೆ, ನಮ್ಮ ನೀರಿಗೆ, ನಮ್ಮ ಸಸ್ಯಗಳಿಗೆ ಎಷ್ಟು ವಿಷ ನಾವು ಹಾಕಿದ್ದೇವೆ ಅಂತಂದ್ರೆ, ಹೀಗೆ ವಿಷ ಹಾಕ್ತಾ ಹೋದ್ರೆ ಇನ್ನು 20 ವರ್ಷಗಳಲ್ಲಿ, ಇನ್ನು 20 ವರ್ಷ ನಾವು ಹೀಗೆ ವಿಷ ಹಾಕಿದ್ರೆ ಈ ಭೂಮಿಯಲ್ಲಿ ಯಾವುದೇ ಬೀಜ ಹಾಕಿದ್ರೆ ಅದು ಮೊಳಕೆ ಬರುವುದಿಲ್ಲ ಅಂತೆ. ಹೀಗೆ ಬರ್ದಿದ್ದಾರೆ ಅವರು. ಗಂಭೀರವಾದಂತ ಸತ್ಯ. ಉಳಿಸ್ಬೇಕಲ್ವಾ ಇದನ್ನು? ಪ್ಲಾಸ್ಟಿಕ್ ಬಿಸಾಕಬೇಕು ಅಂತ, ಬಿಸಾಕಬಾರ್ದು ಅಂತ ನಮ್ಮ ಪ್ರಧಾನಿ ಬೊಬ್ಬೆ ಹಾಕ್ತಾ ಇದ್ದಾರೆ. ನಮ್ಮ ಅಮ್ಮ ಏನ್ ಮಾಡ್ತಾಳೆ ಮನೆಯಲ್ಲಿ, ಮಗ ಶಾಲೆಗೆ ಬಿದ್ದಾಡ್ನೇನ ಒಂದು ಪ್ಲಾಸ್ಟಿಕ್ ಉಂಟು, ಅವಳು ಕನಿಕೆ ದಕ್ಕದ ಪೋಲ ಅಂತ ಕಳಿಸ್ಕೊಡುದಿಲ್ವೇ? ಸರಿ, ಯಾರು ಮಾಡ್ಬೇಕು? ನಾವೇ ಮಾಡ್ಬೇಕು. ಪೊಲೀಸರು, ಇನ್ಯಾವುದೋ ಕಾನೂನು, ಇನ್ಯಾವುದೋ ಸೈನ್ಯವೋ, ಇನ್ಯಾವುದೋ ಪಂಚಾಯತ್ ಮಾಡೋದು ಅಲ್ಲ, ನಾವೇ ಮಾಡ್ಬೇಕು. ನಮ್ಮ ಪರಿಸರವನ್ನು ಯಾರು ಉಳಿಸ್ಬೇಕು? ನಾವೇ ಉಳಿಸ್ಬೇಕು. ಹಾಗಾಗಿ ಪರಿಸರದ ಜಾಗೃತಿ. ಕೊನೆಯದು ಮತ್ತು ಅತ್ಯಂತ ಪ್ರಮುಖವಾದದ್ದು ನಾಗರಿಕ ಶಿಸ್ತು, ಸಂವಿಧಾನದ ಪಾಲನೆ. ಹೇಳಿ ಕೇಳಿ ನಮಗೆ ಸ್ವಲ್ಪ ಶಿಸ್ತು ಕಡಿಮೆನೆ. ಅದಕ್ಕೋಸ್ಕರ ಬ್ರಿಟಿಷರು ನಮ್ಮನ್ನು ನಗಾಡಿದ್ದು. ಈ ಜನಕ್ಕೆ ಡಿಸಿಪ್ಲಿನ್ ಇಲ್ಲ, ಶಿಸ್ತಿಲ್ಲ, ಇವರಿಗೆ ಸಮಯ ಪ್ರಜ್ಞೆ ಇಲ್ಲ. ಒಂದು ಭಾಗ ಸತ್ಯವೇ ಹೌದಲ್ವೇ? ಶಿಸ್ತಿದೆಯಾ ನಮಗೆ? ಒಂದು ದೊಡ್ಡ ಕಾರ್ಯಕ್ರಮ ಆಗಬೇಕಾದ್ರೆ ಹೇಗಿಡ್ತೇವೆ ನಾವು ಚಪ್ಪಲಿ? ಒಂದು ಮದುವೆ ಎಂಗೇಜ್ಮೆಂಟ್ಗೆ ನಾನು ಹೋಗಿದ್ದೆ. ಅಲ್ಲಿ ಹೋದಾಗ ಹೀಗೆ ಒಳಗೆ ಹೋಗ್ಬೇಕಾದ್ರೆ ಹೊರಗಡೆ ಎಲ್ಲ ಚಪ್ಪಲಿ ರಾಶಿ. ನಾನೇನು ಮಾಡಿದೆ ಅಂದ್ರೆ, ನಮಗೂ ಹುಚ್ಚುಂಟಲ್ಲ RSS ನವರಿಗೆ, 4 ಮಕ್ಕಳನ್ನು ಕರೆಸಿ ಚಪ್ಪಲಿನೆಲ್ಲ ಸಾಲಾಗಿಡ್ಲಿಕ್ಕೆ ಹೇಳಿದೆ. ಮಕ್ಕಳೆಲ್ಲ ಚಪ್ಪಲಿ ಸಾಲಾಗಿಟ್ಟರು. ಈ ಊಟ ಮಾಡಿ ಹೊರಗೆ ಹಲ್ಲಿಗೆ ಗಡ್ಡೆ ಹಾಕೊಂಡು ಬರುವಾಗ ಈ ಬೆಂಗಳೂರಿಂದ ಬಂದವರು ಇದ್ದಾರೆ, ಅವ್ರಿಗೆ ಫೋಟೋ ತೆಗೆದ, ಚಪ್ಪಲಿ ಸಾಲಾಗಿಟ್ಟಿದ ಫೋಟೋ ತೆಗೆದು ಸ್ಟೇಟಸ್ ಹಾಕ್ಲಿಕ್ಕೆ. ನಮಗೆ ಅನ್ನಿಸ್ತದ
ಚೆನ್ನಾಗಿ ಮಾಡಬೇಕು, ನಾವು ಸುಂದರವಾಗಿ ಇಡಬೇಕು ಅಂತ ನಮಗೆ ಅನ್ನಿಸ್ತದ? ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡಬೇಕು ಅಂತ ನಮಗೆ ಅನಿಸ್ತದ? ಶಿಸ್ತಿನಿಂದ ಇರಬೇಕು ಅಂತ ನಮಗೆ ಅನಿಸ್ತದ? ಒಂದು ಇತ್ತೀಚೆಗೆ ಒಂದು ವಿಡಿಯೋ ನೋಡಿದ್ದೆ, ನೀವು ನೋಡಿರ್ಬೋದು, ಜಪಾನ್ ವಿಡಿಯೋ. ಅಲ್ಲೊಂದು ಮೆಟ್ರೋ ರೈಲ್ ಹೋಗ್ತಾ ಇರ್ತದೆ, ಮೆಟ್ರೋ ರೈಲ್. ಆ ಮೆಟ್ರೋ ರೈಲ್ ಹೋಗ್ಬೇಕಾದ್ರೆ ಆ ಮೆಟ್ರೋ ರೈಲ್ ನ ಡೋರ್ ತೆಗೆಯುವಂತ ಜಾಗದಲ್ಲಿ 2 ಸಾಲಿನಲ್ಲಿ ಜನ ನಿಂತಿದ್ದಾರೆ. ಈಗ 2 ಸಾಲಿನಲ್ಲಿ ಮೆಟ್ರೋ ರೈಲ್ ಬರ್ತದೆ, ಅದರ ಬಾಗಿಲು ಓಪನ್ ಆಗ್ತದೆ. ಬಾಗಿಲು ಓಪನ್ ಆದ ತಕ್ಷಣ ಒಳಗಡೆಯಿಂದ ಆ 2 ಸಾಲಿನ ಮಧ್ಯದಲ್ಲಿ ಒಂದು ಸಾಲಲ್ಲಿ ಇಳ್ಕೊಂಡು ಕೆಳಗೆ ಬರ್ತಾರೆ. ಅವರೆಲ್ಲ ಇಳಿದು ಕೆಳಗೆ ಹೋದ ಮೇಲೆ ಈ 2 ಸಾಲಿನ ಮೇಲೆ ಹಾಕ್ತಾರೆ ಲೈನಿನಲ್ಲಿ. ನಾವು ನಮ್ಮ ಇಲ್ಲಿ KSRT ಬಸ್ ಸ್ಟ್ಯಾಂಡಿಗೆ ಸುಬ್ರಹ್ಮಣ್ಯದಲ್ಲಿ ಬಸ್ಸಿಗೆ ಹೇಗೆ ಹತ್ತುತ್ತೇವೆ? ಕಲ್ಪನೆ ಮಾಡ್ಕೊಳ್ಬೇಕು. ನಮಗೆ ನನ್ನ ದೇವಸ್ಥಾನದಲ್ಲಿ ಇಲ್ಲಿ ಕ್ಯೂ ನಿಲ್ಬೇಕಾದ್ರೆ ಎಷ್ಟು ಹರಸಾಹಸ ಪಡಬೇಕಾಗ್ತದೆ. ನಮಗೆ ಅದು ಅನಿಸೋದಿಲ್ಲ ಶಿಸ್ತಿನಿಂದ ನಾವು ಇರಬೇಕು ಅಂತ. ಸಂವಿಧಾನದ ಪಾಲನೆ ನಾವು ಮಾಡಲೇಬೇಕು, ರಾಷ್ಟ್ರಧ್ವಜಕ್ಕೆ ಗೌರವ ನಾವು ಕೊಡಲೇಬೇಕು. ಮತದಾನ ಬಂದಾಗ ಏನ್ ಮಾಡ್ತೇವೆ? ಓಟ್ ಬಂದಾಗ ಎಷ್ಟು ಸಲ ಬರ್ಬೇಕು ನಮ್ಮಲ್ಲಿಗೆ? ಒಂದು ಓಟ್ ಹಾಕಿ ಓಟ್ ಮಾಡಿದ್ರೆ ಬಲ ಮಾಡಲ್ಲ ಅಂತ ಹೇಳಿಕ್ಕೆ ಎಷ್ಟು ಸಲ ಬರ್ಬೇಕು ನಮ್ಮಲ್ಲಿಗೆ? ಯಾರಿಗೆ ಬೇಕಾದ್ರೆ ಓಟ್ ಹಾಕಿ, ನೀವು ಯಾವ ಪಕ್ಷಕ್ಕೆ ಬೇಕಾದ್ರೆ ಓಟ್ ಹಾಕಿ, ಆದ್ರೆ ಓಟ್ ಹಾಕಬೇಕು ಅಂತ ಗೊತ್ತಿರ್ಬೇಕಲ್ವಾ? ಮತದಾನ ನನ್ನ ಜನ್ಮಸಿದ್ಧ ಹಕ್ಕು ಅನ್ನೋಂಥ ಭಾವ ಇರಬೇಕಲ್ವಾ? ಹೀಗಾಗಿ ಸಂವಿಧಾನಕ್ಕೆ ಗೌರವ ಕೊಡುವಂಥದ್ದು. ಹೀಗೆ 5 ಸಂಗತಿಗಳನ್ನು ನಾವು ನೆನಪಿಟ್ಟುಕೊಳ್ಬೇಕು. ಮೊದಲನೇದು ಕೌಟುಂಬಿಕ ಮೌಲ್ಯಗಳ ಸಂರಕ್ಷಣೆ ಮಾಡಬೇಕು. 2ನೇದು ಸಾಮರಸ್ಯ, ಜಾತಿಯ ಮೇಲು ಕೀಳು ಭಾವ ತೆಗೆದುಹಾಕಬೇಕು. 3ನೇದು ಸ್ವದೇಶಿ ಭಾವ ಜಾಗೃತಿಗೊಳಿಸಬೇಕು. 4ನೇದು ಪರಿಸರದ ಸಂರಕ್ಷಣೆ ಮಾಡಬೇಕು. 5ನೇದು ಶಿಸ್ತಿನಿಂದ ಬದುಕಬೇಕು. ಯಾರು ಮಾಡ್ಬೇಕಿದನ್ನು? ನಾವೇ ಮಾಡಬೇಕು. ಹೆಲ್ಮೆಟ್ ಹಾಕೊಂಡು ಪೊಲೀಸ್ ರೂಲ್ನ ಹೆಲ್ಮೆಟ್ ಮಾಡೋದು ಪೋಲ ಅಂತ ತಾಯಿ ಹೇಳ್ಬಾರ್ದು. ಹೆಲ್ಮೆಟ್ ಹಾಕೊಂಡು ಹೋಗಬೇಕು. ಸೀಟ್ ಬೆಲ್ಟ್ ಹಾಕೋದು ಅದು ನಮ್ಮ ಕೆಲಸ, ನಮ್ಮ ಡ್ಯೂಟಿ, ಅದು ಸಂವಿಧಾನ. ಪೊಲೀಸರು ಈಗ ನಮ್ಮ ಮೇಲೆ ಕೇಸ್ ಹಾಕ್ತಾರೆ, ಇದು ಪೊಲೀಸರ ಕೆಲಸ ಸುಲಭ ಮಾಡ್ಲಿಕ್ಕೆ ಮಾಡುದು ನಾವು. ಪೊಲೀಸ್ ಬೇಕಾ ನಮಗೆ ಇದನ್ನು ಹೇಳಲಿಕ್ಕೆ? ಏನು ಅಗತ್ಯ ಇಲ್ಲ, ಪೊಲೀಸರ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ರೀತಿ ಸಮಾಜವನ್ನು ತಿದ್ದಿ ತೀಡುವಂತ, ಯಾವ ಕೊರತೆಗಳಿರುವ ಅದನ್ನು ಸರಿ ಮಾಡುವಂತ ಒಂದು ದೊಡ್ಡ ಜವಾಬ್ದಾರಿಯನ್ನು ಹಿಂದೂ ಸಮಾಜಕ್ಕೆ, ಸಂಘಕ್ಕೆ 100 ವರ್ಷ ತುಂಬಿದಂತ ಸಂದರ್ಭದಲ್ಲಿ ಸಂಘ ನಮಗೆ ಕೊಟ್ಟಿದೆ. ಇದನ್ನು ಮಾಡಬೇಕಾದ್ರೆ ಇದು ನನ್ನಿಂದ ಪ್ರಾರಂಭ ಮಾಡಬೇಕು. ಮೊದಲು ನಾನು ಸರಿಯಾಗಿರ್ಬೇಕು. 2ನೇದು ನನ್ನ ಮನೆ ಸರಿಯಾಗಬೇಕು. 3ನೇದು ನನ್ನ ಸಮಾಜ ಸರಿಯಾಗಬೇಕು. ಕೊನೆಯದು ನನ್ನ ರಾಷ್ಟ್ರ ಸರಿಯಾಗಬೇಕು. ಈ ಸಂಕಲ್ಪವನ್ನು ಮಾಡಲಿಕ್ಕಾಗಿಯೇ ಹಿಂದೂ ಸಂಗಮ, ಬೇರೆ ಯಾವುದಕ್ಕೂ ಅಲ್ಲ. ಯಾರಿಗೆ ಬೈಲಿಕ್ಕೂ ಅಲ್ಲ, ಯಾರನ್ನು ಪ್ರತಿಭಟನೆ ಮಾಡಲಿಕ್ಕೂ ಅಲ್ಲ. ಹಿಂದೂ ಸಂಗಮ ಹಿಂದೂ ಸಮಾಜವನ್ನು ಸರಿಪಡಿಸಲಿಕ್ಕೆ ನಾವು ಮಾಡಬೇಕಾದಷ್ಟೇ. ಈ ಸಂಕಲ್ಪವನ್ನು ಇವತ್ತಿನಿಂದ ಮಾಡೋಣ, ಗಟ್ಟಿಯಾಗಿ ಮಾಡೋಣ. ಈ 4-5 ಸಂಗತಿಗಳನ್ನು ಪಂಚ ಪರಿವರ್ತನೆಯಿಂದ ಸಾಮಾಜಿಕ ಪರಿವರ್ತನೆ ಸಂಗತಿ ಏನು ಹೇಳಿದ್ದಾರೋ ನನ್ನ ಮನೆಯಲ್ಲಿ ನಾನು ಮಾಡ್ತೇನೆ. ಇವತ್ತಿನಿಂದ ನನ್ನ ಮನೆಗೆ ಯಾವ ಜಾತಿಯ ಬಂದರೂ ನನ್ನ ಮನೆಯೊಳಗೆ ಊಟ ಹಾಕ್ತೇನೆ. ಇವತ್ತಿನಿಂದ ನನ್ನ ಮನೆಯಲ್ಲಿ ಸಾಧ್ಯ ಆದ್ರೆ 1 ಹೊತ್ತು ಭಜನೆ ಮಾಡ್ತೇನೆ, ಎಲ್ಲರೂ ಒಟ್ಟಿಗೆ ಕೂತೊಂದು ಊಟ ಮಾಡ್ತೇವೆ. ಸಂಕಲ್ಪ ಮಾಡೋಣ, ನಾವು ಇವತ್ತಿನಿಂದ ಮಾಡೋಣ. ನನ್ನ ಸಮಾಜದಲ್ಲಿ ನನ್ನ ಮನೆಯಲ್ಲಿರುವ ಯಾರು ಕೂಡ ಪ್ಲಾಸ್ಟಿಕ್ ಬಳಸುವುದಿಲ್ಲ, ಅಥವಾ ಅತ್ಯಂತ ಕಡಿಮೆ ಬಳಸ್ತೇವೆ, ಅಥವಾ ಅದನ್ನು ವಿರೋಧ ಮಾಡ್ತೇವೆ. ನಾನು ಆದಷ್ಟು ಅವಾಯ್ಡ್ ಮಾಡ್ತೇನೆ. ಈ ಸಂಕಲ್ಪ ಮಾಡೋಣ, ಇವತ್ತಿನಿಂದ ಮಾಡೋಣ. ಸಾಕು, ಇವತ್ತಿನಿಂದ ನಾನು ಶಿಸ್ತಿನಿಂದ ಜೀವನ ಮಾಡ್ತೇನೆ. ಈ ಸಂಕಲ್ಪ ಮಾಡೋಣ. ಇದಕ್ಕಾಗಿ ಹಿಂದೂ ಸಂಗಮ. ಹಾಗಾಗಿ ಈ ಸಾಮಾಜಿಕ ಪರಿವರ್ತನೆ ಕೈಂಕರ್ಯವನ್ನು ಸಂಕಲ್ಪ ಮಾಡಲಿಕ್ಕೆ ಆ ಸುಬ್ರಹ್ಮಣ್ಯನ ಸನ್ನಿಧಾನ ನಮಗೆ ತುಂಬಾ ಪ್ರಶಸ್ತವಾದಂತಹ ಜಾಗ. ಸುಬ್ರಹ್ಮಣ್ಯ ಗ್ರಾಮದವರು 1 ವರ್ಷ ಕಳೆದ ಮೇಲೆ ಹೇಳಬೇಕು, ನಮ್ಮ ಊರಿನ ಯಾವುದೇ ಕಾರ್ಯಕ್ರಮದಲ್ಲಿ ಚಪ್ಪಲಿ ರಾಶಿ ಹಾಕುವುದಿಲ್ಲ, ಚಾಲವಿರ್ತೇವೆ ನಾವು. ನನ್ನ ಊರಿನ ಯಾವುದೇ ಮನೆ ಒಳಗಡೆ ಯಾವುದೇ ಜಾತಿಯವರಿಗೆ ಪ್ರವೇಶ ಇದೆ, ಇದನ್ನು ಎದೆ ತಟ್ಟಿ ಹೇಳುವಾಗ ಆಗಬೇಕು. ಇದು ಸಾಮಾಜಿಕ ಪರಿವರ್ತನೆಯ ಒಂದು ಸಂಕಲ್ಪ. ಇದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ವಿರಮಿಸ್ತೇನೆ. ನಮಸ್ಕಾರ. ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತ ಬಾಲಂ ಮತಸಿ ಕುಸುಮ ಪ್ರಕಾಶಂ ದಿಗ್ವಾಸರಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಮಾಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾ ನವನೀತಹಸ್ತಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಇಂದು ಸಂಗಮ ಆಯೋಜನಾ ಸಮಿತಿ ಸುಳ್ಯ ತಾಲೂಕು ಇದರ ಆಭಿಮುಖ್ಯದಲ್ಲಿ ಸುಬ್ರಹ್ಮಣ್ಯ ಮಂಡಲದ ಹಿಂದೂ ಸಂಗಮ ಇವತ್ತು ಇಲ್ಲಿ ಶ್ರೀ ಸುಬ್ರಹ್ಮಣ್ಯನ ಸನ್ನಿಧಿಯಲ್ಲಿ ನಡೀತಾ ಇದೆ. ಈಗಾಗಲೇ ದಿಕ್ಸೂಚಿ ಭಾಷಣದಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಅದರ ಉದ್ದೇಶ ಹಾಗೂ ಇವತ್ತು ಸಮಾಜ ಎದುರಿಸ್ತಿರುವಂತಹ ಸವಾಲುಗಳ ಬಗ್ಗೆ ಅವರು ತಿಳಿಸಿದರು. ಖಂಡಿತವಾಗಿ ಇವತ್ತಿನ ಪ್ರಸ್ತುತ ಸನ್ನಿವೇಶದಲ್ಲಿ ಇಂತಹ ಒಂದು
ಸಂಗಮ ಇಂತಹ ಒಂದು ಹಿಂದೂ ಬಾಂಧವರ ಒಂದು ಸಂಗಮ ಬಹಳ ಅಗತ್ಯವಾಗಿ ನಮ್ಮನ್ನು ಕಾಡ್ತಾ ಇದೆ. ಅದು ಬದಲಾದಂತಹ ಸಮಾಜದಲ್ಲಿ ಬದಲಾದಂತಹ ಸಂಸ್ಕಾರಗಳಿರ್ಬೋದು ಅಥವಾ ಬೇರೆ ಬೇರೆ ರಾಜಕೀಯ ಉದ್ದೇಶಗಳಿಗಾಗಿ ಹಿಂದೂ ಸಮಾಜವನ್ನು ನೋಡುವಂತಹ ಕೆಲವು ದುರುದ್ದೇಶಗಳಿರ್ಬೋದು. ಎಲ್ಲ ದೃಷ್ಟಿಯಿಂದ ಇವತ್ತು ಹಿಂದೂ ಸಮಾಜ ಮತ್ತೆ ಬಲಿಷ್ಠವಾಗಿ ಒಂದುಗೂಡುವಂಥ ಒಟ್ಟಾಗುವಂಥ ಒಂದು ಅನಿವಾರ್ಯತೆ ಹಿಂದೂ ಸಮಾಜಕ್ಕಿದೆ. ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ ಬಹಳಷ್ಟು ಮಹತ್ತರವಂತಹ ಉದ್ದೇಶಗಳನ್ನು ಹೊಂದಿಕೊಂಡಂತಹ ಒಂದು ಧರ್ಮ. ಅವೆಲ್ಲ ಕೆಲವೊಮ್ಮೆ ಹೆದರುದುಂಟು, ಧರ್ಮ ನಾಶ ಆಗ್ತದ, ಹಿಂದೂ ಸಮಾಜ ನಾಶ ಆಗ್ತದೆ ಅನ್ನೋ ದೃಷ್ಟಿಯಿಂದ. 2000 ಇಸವಿಯಲ್ಲಿ ಇನ್ನು 25 ವರ್ಷ ಕಳೆದರೆ ಧರ್ಮಕ್ಕೆ ಇದಾಗ್ತದೆ, ಈಗ ಇನ್ನು 25 ವರ್ಷ ಕಳೆದರೆ ಧರ್ಮಕ್ಕೆ ಗ್ಲಾನಿ ಆಗ್ತದೆ, ಹೀಗೆಲ್ಲ ಸ್ವಾಭಾವಿಕವಾಗಿ ನಾವು ಹೆದರ್ತೇವೆ. ಆದರೆ ಖಂಡಿತವಾಗಿಯೂ ನಮ್ಮ ಧರ್ಮ ಯಾವತ್ತೂ ಯಾವುದೇ ರೀತಿಯಿಂದ ಏನು ಆಗೋದಿಲ್ಲ ಅನ್ನುವಂಥ ನಂಬಿಕೆ ನಮ್ಮದು. ಯಾಕೆಂದರೆ ಅದರಲ್ಲಿರುವಂತಹ ತತ್ವಗಳು, ಅದರ ಉದ್ದೇಶಗಳು ಅಷ್ಟು ದೃಢವಾಗಿ, ಅಷ್ಟು ಗಟ್ಟಿಯಾಗಿರುವ ಕಾರಣ ಧರ್ಮ ಯಾವತ್ತೂ ಶಾಶ್ವತವಾಗಿ ಉಳಿತದೆ ಮತ್ತು ಇಡೀ ವಿಶ್ವಕ್ಕೆ ಅದು ಗುರುವಾಗಿ ಅದು ಪ್ರಜ್ವಲಿಸ್ತದೆ ಅನ್ನುವಂಥ ವಿಶ್ವಾಸವನ್ನು ಹೊಂದಿದವರು ನಾವು. ಆದರೆ ಕಾಲಕಾಲಕ್ಕೆ ಅದಕ್ಕೆ ಜ್ಞಾನಿಗಳು ಉಂಟಾಗ್ತಾರೆ, ಬೇರೆ ವಿದೇಶಿಯರಿಂದ ಇರಬಹುದು ಅಥವಾ ಅನ್ಯ ಧರ್ಮೀಯರಿಂದ ಇರಬಹುದು ಅಕ್ರಮಗಳು ಉಂಟಾಗೋದನ್ನು ನಾವು ನೋಡ್ತೇವೆ. ಹಾಗಿರುವಾಗ ಅಂತಹ ಅಕ್ರಮಗಳನ್ನು ತಡೆಯಬೇಕಿದ್ರೆ ನಾವು ಪ್ರತಿಯಾಗಿ ಆಕ್ರಮಣವನ್ನು ಮಾಡುವುದು ಸಮಂಜಸವಲ್ಲ, ಅದು ಸಹಜವಲ್ಲ. ಆಗ ನಾವು ಏನು ಮಾಡಬೇಕಂದ್ರೆ ನಮ್ಮ ಧರ್ಮವನ್ನು ಗಟ್ಟಿಯಾಗಿಸುವಂಥ ಪ್ರಯತ್ನವನ್ನು ನಮ್ಮ ಧರ್ಮದ ಒಳಗೆ ಮಾಡಬೇಕು. ನಮ್ಮ ಧರ್ಮ ಗಟ್ಟಿಯಾಗಬೇಕಿದ್ರೆ ನಮ್ಮ ಮಕ್ಕಳಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಜಾಗೃತಗೊಳ್ಳಬೇಕು, ಅದರೊಂದಿಗೆ ಧಾರ್ಮಿಕ ಪ್ರಜ್ಞೆ ಜಾಗೃತಗೊಳ್ಳಬೇಕು. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನದ ಸಂಭ್ರಮದ ಒಂದು ಅಂಗವಾಗಿ ಹಿಂದೂ ಸಂಗಮ ಕಾರ್ಯಕ್ರಮಗಳು ಅದರಲ್ಲಿ ನಡೀತಾ ಇದೆ. ಬಹಳಷ್ಟು ಸಂತೋಷದ ವಿಷಯ. ಆದರೆ ಕೆಲವೊಮ್ಮೆ ನಮಗೆ ವಿಷಾದ ಎನಿಸುವುದು ಇಂತಹ ಕಾರ್ಯಕ್ರಮಗಳು, ಇಂತಹ ಸಂಗಮದ ಕಾರ್ಯಕ್ರಮಗಳಲ್ಲಿ ನಮ್ಮ ಒಂದಷ್ಟು ಸುಮಾರು 15 ವರ್ಷಗಳಿಂದ ಒಂದು 25 ವರ್ಷದ ವಯೋಮಿತಿಯ ಯುವಕರು, ಮಕ್ಕಳು ಇದರಲ್ಲಿ ಭಾಗವಹಿಸುವುದು ನಮಗೆ ಕಾಣಲಿಕ್ಕೆ ಆಗ್ತಾ ಇಲ್ಲ. ಹಾಗಿರುವಾಗ ನಾವು ನಮ್ಮ ಧರ್ಮದಲ್ಲಿ ಉಂಟಾಗುವಂತಹ ಅದರಲ್ಲಿ ನಮ್ಮ ಧರ್ಮ ಎದುರಿಸುವಂತಹ ಸವಾಲಿಗೆ ನಾವು ಯಾರನ್ನು ದೂರಿಕೊಂಡು ಪ್ರಯೋಜನ ಇಲ್ಲ. ನಾವು ಜಾಗೃತರಾಗಬೇಕು. ಯಾವತ್ತು ನಮ್ಮ ಸಮಾಜ ಗಟ್ಟಿಯಾಗಬೇಕಿದ್ರೆ ನಮ್ಮ ಧಾರ್ಮಿಕ ನಂಬಿಕೆಗಳು, ನಮ್ಮ ಧರ್ಮದ ತಿರುಳು ತತ್ವಗಳು ಮುಂದಿನ ತಲೆಮಾರಿಗೆ ಅದು ಹಸ್ತಾಂತರಗೊಳ್ಳಬೇಕು. ಹಾಗಿದ್ರೆ ನಾವು ಏನು ಮಾಡಬೇಕು, ನಮ್ಮ ಮಕ್ಕಳಲ್ಲಿ ಎಳವೆಯಲ್ಲೇ ಅಂತಹ ಸಂಸ್ಕಾರಗಳನ್ನು ತುಂಬುವಂತಹ ಕೆಲಸಗಳನ್ನು ನಾವು ಮಾಡಬೇಕು. ಅವರೊಂದು ಪ್ರಾಯಕ್ಕೆ ಬಂದ ಮೇಲೆ ನೀವು ಬನ್ನಿ ಹಿಂದೂ ಸಂಗಮಕ್ಕೆ ಹೋಗುವ ಅಥವಾ ದೇವಸ್ಥಾನಕ್ಕೆ ಹೋಗುವ ಅಂದರೆ ಅವ್ರು ಬರುವುದಿಲ್ಲ. ಅವರ ಮನಸ್ಸು ಬದಲಾಗಿರ್ತದೆ ಮತ್ತು ಸಂಸ್ಕಾರಗಳು ಬದಲಾಗಿರ್ತದೆ. ಹಾಗಿರುವಾಗ ಎಳವೆಯಲ್ಲಿ ಅಂತಹ ಸಂಸ್ಕಾರಗಳನ್ನು ಆ ಮಕ್ಕಳಲ್ಲಿ ತುಂಬಿದರೆ ಆ ಮಕ್ಕಳನ್ನು ಅನಿವಾರ್ಯವಾಗಿ ಒತ್ತಾಯಪೂರ್ವಕವಾಗಿ ನಮ್ಮ ದೇವಸ್ಥಾನದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅಥವಾ ನಮ್ಮ ಸಮಾಜದ ಇಂತಹ ಹಿಂದೂ ಸಂಗಮ ಅಥವಾ ಸಮಾಜೋತ್ಸವ ಕಾರ್ಯಕ್ರಮಗಳಲ್ಲಿ ನಾವು ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಬಂದು ನಾವು ಪಾಲ್ಗೊಳ್ಳುವಂತೆ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಧರ್ಮ ಗಟ್ಟಿಯಾಗಲಿಕ್ಕೆ ಮತ್ತು ಆ ಧರ್ಮದ ಏನು ಅರಿವು ಇದೆ ಅದು ಮುಂದಿನ ತಲೆಮಾರಿಗೆ ವರ್ಗಾವಣೆ ಆಗಲಿಕ್ಕೆ ಕಾರಣ ಆಗ್ತದೆ. ಇವತ್ತು ನಮ್ಮಲ್ಲಿ ಆ ರಾಷ್ಟ್ರೀಯ ಪ್ರಜ್ಞೆ ಜಾಗೃತ ಆಗಬೇಕಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರಬಹುದು ಅಥವಾ ಇನ್ನಿತರ ನಮ್ಮ ಹಿಂದೂ ಸನಾತನ ಧರ್ಮದ ಧ್ಯೇಯಗಳಿರಬಹುದು, ಅಂತಹ ಒಂದು ರಾಷ್ಟ್ರೀಯ ಪ್ರಜ್ಞೆಯನ್ನು ನಮ್ಮಲ್ಲಿ ನಮ್ಮ ಮಕ್ಕಳಲ್ಲಿ ತುಂಬುವಂತಹ ಒಂದು ಕೆಲಸ ನಡಿಬೇಕು. ಈಗಾಗಲೇ ಅವರು ದಿಕ್ಸೂಚಿ ಭಾಷಣ ಮಾಡುವಾಗ ಹೇಳಿದರು ಜಾತಿ ಬದ್ಧತೆ, ಅಸ್ಪೃಶ್ಯತೆಯ ಬಗ್ಗೆ. ಇವತ್ತು ಖಂಡಿತವಾಗಿಯೂ ನಮ್ಮ ಕ್ಷೇತ್ರಗಳು ಇವತ್ತು ಒಂದು ರೀತಿಯಲ್ಲಿ ಸಾಮರಸ್ಯವನ್ನು ಕಾಪಾಡುವಂತಹ ಒಂದು ಕೇಂದ್ರಗಳು. ನಮ್ಮ ಯಾವುದೇ ದೇವಸ್ಥಾನ ನೋಡಿ, ಉದಾಹರಣೆಗೆ ಸುಬ್ರಹ್ಮಣ್ಯ ದೇವಸ್ಥಾನ, ಲಕ್ಷಾಂತರ ಜನಗಳು ಬಂದು ಇಲ್ಲಿ ಪಾಲ್ಗೊಳ್ತಾರೆ. ಒಳಗೆ ಬರುವಾಗ ಯಾರು ಪರಸ್ಪರ ಜಾತಿಯನ್ನು ವಿಚಾರಿಸುವುದಿಲ್ಲ ಅಥವಾ ಪರಸ್ಪರ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ವಿಚಾರಿಸುವುದಿಲ್ಲ. ದೇವಸ್ಥಾನಕ್ಕೆ ಬಂದ ಮೇಲೆ ಎಲ್ಲರೂ ಒಂದೇ, ಒಂದು ಧರ್ಮದ ಹೆಸರಿನಲ್ಲಿ, ಒಂದು ದೇವರ ಹೆಸರಿನಲ್ಲಿ, ಆ ನೆಪದಲ್ಲಿ ಲಕ್ಷಾಂತರ ಮಂದಿ ಹಿಂದೂ ಸಮಾಜ ಬಾಂಧವರು ಒಂದು ದೇವಸ್ಥಾನದಲ್ಲಿ ಒಟ್ಟಾಗ್ತಾರೆ ಅಂದರೆ ಖಂಡಿತವಾಗಿಯೂ ಅಂತ ವ್ಯವಸ್ಥೆಯನ್ನು ಉಳಿಸುವಂತಹ ಕೆಲಸ ನಮ್ಮಿಂದ ಆಗಬೇಕದು. ಇವತ್ತು ಬೇರೆ ಬೇರೆ ರೀತಿಯ
ಎಡಪಂಥೀಯತೆ ಇರಬಹುದು ಅಥವಾ ಬೇರೆ ಬೇರೆ ರೀತಿಯ ಕಾರಣಗಳಿಂದ ನಮ್ಮ ಕ್ಷೇತ್ರಗಳಲ್ಲಿ ಅಂತಹ ಗೊಂದಲಗಳನ್ನು ಉಂಟು ಮಾಡುವಂತಹ ಒಂದು ಕೆಲಸ ಕೂಡ ಇವತ್ತು ಬೇರೆ ಹಿಂದೂ ಧರ್ಮದ ವಿರೋಧಗಳಿಂದ ನಡೀತಾ ಇದೆ. ಹಾಗಿರುವಾಗ ಮುಖ್ಯವಾಗಿ ನಮ್ಮ ಮಕ್ಕಳಲ್ಲಿ, ನಮ್ಮ ಸಮಾಜದಲ್ಲಿ ಅಂತಹ ಒಂದು ಧರ್ಮ ಪ್ರಜ್ಞೆ ಜಾಗೃತಗೊಂಡ್ರೆ, ಅಂತಹ ಧರ್ಮ ಪ್ರಜ್ಞೆ ಜಾಗೃತಗೊಂಡು ನಮ್ಮ ಕ್ಷೇತ್ರಗಳು ಸದಾ ಕಾರ್ಯಪ್ರವೃತ್ತವಾಗಿದ್ದರೆ ಖಂಡಿತವಾಗಿ ಅದು ಕೂಡ ಧರ್ಮ ಇನ್ನಷ್ಟು ಗಟ್ಟಿಯಾಗೋದ್ರಲ್ಲಿ ಅದೊಂದು ಕಾರಣವಾಗ್ತದೆ. ಆ ನಿಟ್ಟಿನಲ್ಲಿ ಮುಖ್ಯವಾಗಿ ಇಂತಹ ಒಂದು ಹಿಂದೂ ಸಂಗಮದಲ್ಲಿ ಪಾಲ್ಗೊಂಡ ಮೇಲೆ ನಾವು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತೇವೆ ಅಥವಾ ಹಿಂದೂ ಸಂಗಮದಲ್ಲಿ ಬಂದು ಪಾಲ್ಗೊಳ್ತೇವೆ, ಆಮೇಲೆ ನಾವು ನಮ್ಮ ಮನೆಗೆ ತೆರಳುತ್ತೇವೆ. ಆದರೆ ಇಂತಹ ಒಂದು ಕಾರ್ಯಕ್ರಮಗಳು ನಮಗೆ ಒಂದು ರೀತಿಯಲ್ಲಿ ಒಂದು ಪ್ರತಿಜ್ಞೆಗೆ ಅದು ದಾರಿಯಾಗಬೇಕು. ಈಗಾಗಲೇ ಹೇಳಿದರು ಪಂಚ ಪರಿವರ್ತನೆಗಿರುವಂತಹ ಒಂದು ದಾರಿಗಳನ್ನು, ಅದು ಯಾವ ರೀತಿಯಲ್ಲಿ ನಾವು ಪರಿವರ್ತನೆಗೊಳ್ಳಬೇಕು ಅನ್ನೋದನ್ನು. ಅಂತಹ ಪಂಚ ಪರಿವರ್ತನೆ ನಮ್ಮಲ್ಲಿ ತಂದುಕೊಳ್ಳಲಿಕ್ಕೆ ಒಂದು ಸದೃಢವಾದಂಥ ಒಂದು ಪ್ರತಿಜ್ಞೆಯನ್ನು, ಸಂಕಲ್ಪವನ್ನು ನಾವು ಇಂಥ ಸಂಗಮಗಳಿಂದ, ಹಿಂದೂ ಸಮಾಜೋತ್ಸವದ ಈ ಸಂದರ್ಭದಲ್ಲಿ ನಾವು ಹಾಕಿಕೊಂಡ್ರೆ ಮತ್ತು ಅದನ್ನು ನಮ್ಮ ನಿತ್ಯ ಅನುಷ್ಠಾನದಲ್ಲಿ, ನಿತ್ಯ ಜೀವನದಲ್ಲಿ ಅದನ್ನು ಅನುಷ್ಠಾನಕ್ಕೆ ತಂದರೆ ಖಂಡಿತವಾಗಿಯೂ ಇಂತಹ ಸಂಗಮಗಳು ನಡೆದದ್ದು ಅದು ಅರ್ಥಪೂರ್ಣ ಆಗ್ತದೆ ಮತ್ತು ಅದರಿಂದ ಸಮಾಜಕ್ಕೊಂದು ದೊಡ್ಡ ಲಾಭ ಕೂಡ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಸುಳ್ಯ ತಾಲೂಕು ಈ ಮಂಡಲದ ಈ ಹಿಂದೂ ಸಂಗಮ, ಹಿಂದೂ ಸಮಾಜೋತ್ಸವ ಖಂಡಿತವಾಗಿಯೂ ಹಿಂದೂ ಬಾಂಧವರಿಗೆ ಒಂದು ರೀತಿಯಲ್ಲಿ ಅದು ಅರ್ಥಪೂರ್ಣವಾಗಿ ಅದು ಪರಿಣಮಿಸಲಿ. ಅದರಿಂದಾಗಿ ನಮ್ಮ ಸಮಾಜ ಇನ್ನಷ್ಟು ಗಟ್ಟಿಯಾಗಲಿ. ಯಾಕೆಂದರೆ ನಾವು ಎಷ್ಟೇ ಸಡ್ಡೆಯನ್ನು ಮಾಡಿದರೂ ಕೂಡ ಸಮಾಜ ಗಟ್ಟಿಯಾಗಿರ್ತಾರೆ, ನಮ್ಮ ಧರ್ಮ ಗಟ್ಟಿಯಾಗಿರ್ತಾರೆ. ಆದರೆ ನಾವು ನಮ್ಮ ಕರ್ತವ್ಯವನ್ನು ಮಾಡಬೇಕು ಅನ್ನೋಂಥ ಒಂದು ಪರಿವೆ ಅಂತ ಒಂದು ಸಂಕಲ್ಪ ನಮ್ಮೊಳಗಿದ್ದರೆ ಮಾತ್ರ ಅದು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಕಡೆಗಳಲ್ಲಿ ಕೂಡ ಇಂತಹ ಹಿಂದೂ ಸಂಗಮಗಳು, ಹಿಂದೂ ಸಮಾಜೋತ್ಸವಗಳು ನಮ್ಮ ಬಾಂಧವರು ಎಲ್ಲ ಸೇರಿಕೊಂಡು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಮುಂದಿನ ದಿನದಲ್ಲಿ ಇದರ ಫಲಗಳು ನಮಗೆ ಖಂಡಿತ ಸಿಗ್ತದೆ ಅನ್ನುವಂಥ ಒಂದು ನಂಬಿಕೆ, ವಿಶ್ವಾಸ ನಮಗಿದೆ. ಈಗಾಗಲೇ ಹೇಳಿದಂತೆ ನಮ್ಮೊಳಗಿರುವಂತಹ ತಾರತಮ್ಯ, ಭೇದ ಭಾವಗಳು, ಮೇಲು ಕೀಳು, ಅಸ್ಪೃಶ್ಯತೆ, ಇಂತಹ ಸಾಕಷ್ಟು ಸಾಮಾಜಿಕ ಪೀಡಗಳು ನಮ್ಮ ಸಮಾಜದಲ್ಲಿ ಆವರಿಸಿಕೊಂಡಿವೆ. ಹಾಗಿರುವಾಗ ಅದನ್ನೆಲ್ಲ ಮರೆತು ಸಮಾಜ ಒಂದಾಗಬೇಕು, ಸಮಾಜ ಗಟ್ಟಿಯಾಗಬೇಕು, ನಮ್ಮ ಭಾರತ ಅದು ವಿಶ್ವಗುರು ಆಗಬೇಕು ಅನ್ನೋಂಥ ಒಂದು ಸಂಕಲ್ಪವನ್ನು ಹೊಂದಿಕೊಂಡು ಎಲ್ಲರೂ ಕೂಡ ಅಂತಹ ಒಂದು ಸಂಕಲ್ಪವನ್ನು ಮನಸ್ಸಿನಲ್ಲಿ ಹೊಂದಿಕೊಂಡ್ರೆ ಖಂಡಿತವಾಗಿಯೂ ಒಂದು ದಿವಸ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಧರ್ಮ ಇನ್ನಷ್ಟು ಬೆಳಗಲಿಕ್ಕೆ ಅದು ಕಾರಣ ಆಗ್ತದೆ ಮತ್ತು ಅದು ಉಳಿಲಿಕ್ಕೆ ಅದೊಂದು ಕಾರಣ ಆಗ್ತದೆ. ಆ ನಿಟ್ಟಿನಲ್ಲಿ ಇಂತಹ ಹಿಂದೂ ಸಂಗಮಗಳದು ನಾಂದಿಯಾಗಲಿ, ಅಂತಹ ಕೆಲಸಕ್ಕೆ ನಾಂದಿಯಾಗಲಿ. ಇವತ್ತು ಈ ಕಾರ್ಯಕ್ಕಾಗಿ ದುಡಿದಂತಹ ಎಲ್ಲ ಸಮಾಜ ಬಾಂಧವರಿಗೆ, ಹಿಂದೂ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ನಮ್ಮ ವಿಶೇಷವಾದಂತಹ ಹೃದಯವಾದಂತಹ ಅಭಿನಂದನೆಗಳನ್ನು ತಿಳಿಸ್ತಾ, ಇವತ್ತು ಸುಬ್ರಹ್ಮಣ್ಯನ ಸನ್ನಿಧಿಯಲ್ಲಿ ಪೂಜ್ಯ ಸುಬ್ರಹ್ಮಣ್ಯ ಶ್ರೀಗಳ ಒಂದು ಮಾರ್ಗದರ್ಶನದಲ್ಲಿ ಅವರೆಲ್ಲ ಬೆಂಬಲದೊಂದಿಗೆ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಶ್ರೀಗಳನ್ನು ಕೂಡ ಈ ಸಂದರ್ಭದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಅಭಿನಂದಿಸಿಕೊಂಡು, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ಸಮಾಜ ಬಾಂಧವರು, ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಳ್ಳುವಂತಹ ಎಲ್ಲ ಸಮಾಜ ಬಾಂಧವರು ಎಲ್ರಿಗೂ ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾದಂತಹ ಸುಬ್ರಹ್ಮಣ್ಯ ಸ್ವಾಮಿ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲೆಂಬುದಾಗಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಈಗಾಗಲೇ ಹೇಳಿದಂತೆ ಎಲ್ಲ ರೀತಿಯಿಂದ ನಮ್ಮ ಸಮಾಜ ಬಾಂಧವರಿಗೆ ಅಂತ ಒಂದು ಶಕ್ತಿಯನ್ನು ದೇವರು ಕೊಡಲಿ. ಯಾಕಂದರೆ ಈಗಾಗಲೇ ಅವರು ಮಾತಾಡೋಕೆ ಹೇಳಿದರು, ನಮ್ಮಲ್ಲಿ ಹಿಂದೆ ಇದ್ದಂತಹ ಕೌಟುಂಬಿಕ ವ್ಯವಸ್ಥೆ ಇದು ಬೇರೆ ಬೇರೆ ಕಾರಣಗಳಿಂದ ನಮ್ಮ ಜನರು ಕೆಲಸದ ನಿಮಿತ್ತ ಇರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಲ್ಲಿ ಬೇರೆ ಬೇರೆ ಊರಿನಲ್ಲಿ ನೆಲೆಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ತಂದೆ ತಾಯಿಯವರೊಂದಿಗೆ ಮಕ್ಕಳೊಂದಿಗೆ ಇರುವಂಥ ಒಂದು ಸಂಬಂಧವೇ ಅದು ನಾಶವಾಗ್ತಾ ಇದೆ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಹಿಂದಿನ ದಿವಸಗಳಲ್ಲೆಲ್ಲ ಮನೆಯಲ್ಲಿ ಎಲ್ಲರೂ ಒಂದು ಕೂಡಿಕೊಂಡು ಸಂಜೆ ಹೊತ್ತಲ್ಲಿ ಭಜನೆ ಇರ್ಬೋದು, ಪ್ರಾರ್ಥನೆ ಇರ್ಬೋದು, ಈ ರೀತಿಯಲ್ಲಿ ಮಾಡುವಂಥ ಒಂದು ಪರಿಕ್ರಮ ಇತ್ತು. ಆದರೆ ಇವತ್ತು ಅದೆಲ್ಲ ಮಾಯವಾಗಿ ಒಂದು ರೀತಿಯಲ್ಲಿ ಮಕ್ಕಳಿಗೆ ಅವರ ಬದಲಾದ ಸಂಸ್ಕಾರ ಮತ್ತು ಈಗ ವೃದ್ಧಾಪ್ಯ ಇರುವಂಥ ತಂತ್ರಜ್ಞಾನವು ಅದಕ್ಕೆ ಕಾರಣ ಇರಬಹುದು. ಆ ರೀತಿಯಲ್ಲಿ ಅಂತಹ ಕೌಟುಂಬಿಕ ವ್ಯವಸ್ಥೆ ಇವತ್ತು ಚಿತ್ರಚಿತ್ರ ಆಗ್ತಾ ಇದೆ. ಮಕ್ಕಳನ್ನು ಕೂಡ ಹಾಗೆ ಲಹರಿ ಪದಾರ್ಥಗಳ ಸೇವನೆ, ಸೈಬರ್ ಕ್ರೈಮ್ಗಳು, ಇಂತಹ ಹಲವಷ್ಟು ಪಿಡುಗುಗಳು ಕೂಡ ಮಕ್ಕಳನ್ನು ಆವರಿಸಿಕೊಳ್ತಾ ಇದೆ. ಇದಕ್ಕೆಲ್ಲ ಒಂದೇ ಮಾರ್ಗ ಅಂದರೆ
ಕುಟುಂಬ ವ್ಯವಸ್ಥೆ ಮತ್ತೆ ಮೊದಲಿಂದಾಗುವುದು ಮತ್ತು ಅಂತಹ ಸಂಬಂಧಗಳು ಕುಟುಂಬದೊಳಗೆ ಬೆಳೆಯುವುದು. ಬಹುಶಃ ಹಿಂದಿನ ಕುಟುಂಬ ವ್ಯವಸ್ಥೆಗೆ ನಮಗೆ ಮರಳಲಿಕ್ಕೆ ಇನ್ನೂ ಬಹುಶಃ ಕಷ್ಟ ಆಗ್ಬೋದು. ಆದರೆ ಒಂದು ಪರಿಮಿತಿಯಲ್ಲಿ ನಾವು ಅಂತಹ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ಳೋದು ಮತ್ತು ಸಂಬಂಧಗಳನ್ನು ಮುಂದುವರಿಸಿಕೊಂಡು ಬಂದರೆ ಅದು ಕೂಡ ಸಮಾಜವನ್ನು ಗಟ್ಟಿ ಮಾಡಲಿಕ್ಕೆ ಒಂದು ಕಾರಣ ಆಗ್ತದೆ. ಅದಕ್ಕೆ ಮುಖ್ಯವಾಗಿ ಆ ಪೋಷಕರು ಹೆತ್ತವರು ಅದಕ್ಕೆ ಮನ ಮಾಡಬೇಕು ಮತ್ತು ತಮ್ಮ ಮಕ್ಕಳಲ್ಲಿ ಅಂತಹ ಒಂದು ಮನಸ್ಸನ್ನು ಅಂತಹ ವ್ಯವಸ್ಥೆಗಳಿಗೆ ತಯಾರು ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡ್ರೆ ಮಾತ್ರ ಇದು ಸಾಧ್ಯ ಆಗ್ತದೆ. ಈ ಸಂದರ್ಭದಲ್ಲಿ ಅಂತಹ ಶಕ್ತಿಯನ್ನು ಕೂಡ ನಮ್ಮ ಸಮಾಜ ಬಾಂಧವರಿಗೆ ದೇವರು ನೀಡಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ತನ್ನಂಥ ಎಲ್ಲರಿಗೂ ಮತ್ತೊಮ್ಮೆ ದೇವರ ಅನುಗ್ರಹವನ್ನು ಕಾಂಕ್ಷಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ. 30 ನಿಮಿಷ ವಿಶೇಷವಾಗಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಎಲ್ಲ ಹಿಂದೂ ಬಾಂಧವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ. ಕಾರ್ಯಕ್ರಮದ ಮುಂದೆ ಕೃತಜ್ಞತೆ ಸಲ್ಲಿಸುವುದು ಭಾರತೀಯ ಸಂಸ್ಕೃತಿಯ ಶ್ರೇಷ್ಠ ಗುಣ. ಇಂದಿನ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಅತಿಥಿಗಳಿಗೆ, ಕಾರ್ಯಕರ್ತರಿಗೆ ಮತ್ತು ಸಾರ್ವಜನಿಕ ಧನ್ಯವಾದವನ್ನು ಸಲ್ಲಿಸಲು ಬರಲಿಕ್ಕಿದ್ದಾರೆ ಶ್ರೀ ದಿನೇಶ್ ಸಂಪ್ಯಾಡಿ, ಸುಬ್ರಹ್ಮಣ್ಯ ನಿರ್ವಹಣಾ ಸಮಿತಿ. ಕೃತಜ್ಞತೆ ಎನ್ನುವುದು ದೈವತ್ವದ ಲಕ್ಷಣ. ನಮ್ಮ ಈ ಹಿಂದೂ ಸಂಗಮ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಮಂಗಳಮಯವಾಗಿ ಸಂಪನ್ನಗೊಳ್ಳಲು ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಸಮಯವಿದು. ತಮ್ಮ ದಿವ್ಯ ಉಪಸ್ಥಿತಿಯಿಂದ ವೇದಿಕೆಗೆ ಮಂಗಲವನ್ನು ತಂದುಕೊಟ್ಟ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳು ಎಡನೀರು ಮಠ ಇವರ ಪಾದಪದ್ಮಗಳಿಗೆ ಅನಂತಾನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಅನಿವಾರ್ಯ ಕಾರಣಗಳಿಂದ ಇಂದು ನಮ್ಮೊಂದಿಗೆ ಇರಲಾಗದಿದ್ದರೂ ತಮ್ಮ ಸಂಕಲ್ಪ ಮತ್ತು ಆಶೀರ್ವಾದದ ಮೂಲಕ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಗಳು, ಸುಬ್ರಹ್ಮಣ್ಯ ಮಠ ಇವರಿಗೂ ಕೂಡ ಹೃದಯಾಂತರಾಳದ ಭಕ್ತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ಹಿಂದೂ ಸಂಗಮ ಕಾರ್ಯಕ್ರಮದ ಈ ದಿಕ್ಸೂಚಿ ಭಾಷಣವನ್ನು ನೆರವೇರಿಸಿಕೊಟ್ಟಂತಹ ಶ್ರೀಯುತ ರವೀಂದ್ರ ಪುತ್ತೂರು ಇವರಿಗೂ ಕೂಡ ಅನಂತ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತು ಪ್ರತಿ ಹಂತದಲ್ಲೂ ಸಂಪೂರ್ಣ ಸಹಕಾರ ನೀಡಿದ ಸುಬ್ರಹ್ಮಣ್ಯ ಮಠದ ದಿವಾನರಾದ ಶ್ರೀ ಸುದರ್ಶನ ಜೋಯಿಸರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶ್ರೀಯುತ ಅಶೋಕ್ ಮೂಲೆಮಂಜಲು ತಮಗೂ ಕೂಡ ಧನ್ಯವಾದಗಳು ಸರ್. ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಶ್ರೀಯುತ ನಾರಾಯಣ ಭಟ್ ನೇರಳಗದ್ದೆ ತಮಗೂ ಕೂಡ ಧನ್ಯವಾದಗಳು ಸರ್. ಅದೇ ರೀತಿ ಶ್ರೀ ನಾರಾಯಣಗೌಡ ಮಾನಾಡು ತಮಗೂ ಕೂಡ ಧನ್ಯವಾದಗಳು ಸರ್. ಶ್ರೀಮತಿ ಪುಷ್ಪಾವತಿ ಬಾಲಡಿ ತಮಗೂ ಕೂಡ ಧನ್ಯವಾದಗಳು ಮೇಡಮ್. ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಶ್ರೀಯುತ ಗುರುಪ್ರಸಾದ್ ಮೇನಾಡು ತಮಗೂ ಕೂಡ ಧನ್ಯವಾದಗಳು ಸರ್. ಅದೇ ರೀತಿ ಶ್ರೀಯುತ ರಮೇಶ್ ಕೋನಡ್ಕ ತಮಗೂ ಕೂಡ ಧನ್ಯವಾದಗಳು ಸರ್. ಅದೇ ರೀತಿ ಶ್ರೀಮತಿ ಹರಿಣಾಕ್ಷಿ ಮಾನಿವೇಲು ತಮಗೂ ಕೂಡ ಧನ್ಯವಾದಗಳು ಮೇಡಮ್. ಶ್ರೀ ಗೋಪಾಲಕೃಷ್ಣ ಪಂತಾರು ತಾವು ಕೂಡ ವೇದಿಕೆ ಮೇಲಿದ್ದೀರಿ, ತಮಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಶ್ರೀಮತಿ ಲತಾ ನೂಚಿರ ತಮಗೂ ಕೂಡ ಧನ್ಯವಾದಗಳು ಮೇಡಮ್. ಅದೇ ರೀತಿ ಶಿಕ್ಷಣ ಮತ್ತು ಸಮಾಜ ಕ್ಷೇತ್ರದ ಗಣ್ಯರಾದ ಶ್ರೀಮತಿ ಲೀಲಾವತಿ ಪರಮಳೆ ತಮಗೂ ಕೂಡ ಧನ್ಯವಾದಗಳು ಮೇಡಮ್. ಅದೇ ರೀತಿ ಶ್ರೀಮತಿ ವೀಣಾ ಪಲ್ಲಿಗದೆ ತಮಗೂ ಕೂಡ ಧನ್ಯವಾದಗಳು ಮೇಡಮ್. ಅದೇ ರೀತಿ ವೇದಿಕೆಯಲ್ಲಿ ಇರ್ತಕ್ಕಂತಹ ಶ್ರೀಯುತ ಚಂದ್ರಗುಂಡಡ್ಕ ತಮಗೂ ಕೂಡ ಧನ್ಯವಾದಗಳು ಸರ್. ಅದೇ ರೀತಿ ತಮ್ಮ ಅವಿರತ ಶ್ರಮದ ಮೂಲಕ ಅತ್ಯುತ್ತಮ ಕೆಲಸ ಕಾರ್ಯ ನೆರವೇರಿಸತಕ್ಕಂತಹ ಸುಬ್ರಹ್ಮಣ್ಯ ಮಠದ ಎಲ್ಲ ನೌಕರರು ಕೂಡ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯ ಠಾಣಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಕೂಡ ವಿಶೇಷವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದ ಕಂಪನ್ನು ನಾಡಿನಾದ್ಯಂತ ಪಸರಿಸಿದ ಪತ್ರಿಕಾ ಮಿತ್ರರಿಗೆ ಕೂಡ ಧನ್ಯವಾದಗಳು. ಹಿಂದೂ ಸಂಗಮದಲ್ಲಿ ಕೈಜೋಡಿಸಿದ ಪ್ರತಿಯೊಂದು ಸಂಘ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಅದೇ ರೀತಿ ಉತ್ತಮ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಕಲ್ಪಿಸಿದ ವಿಜಯ ಸೌಂಡ್ನ ಮಾಲಕರಿಗೆ ಕೂಡ ಧನ್ಯವಾದಗಳು. ಯಾವುದೇ ಅಪೇಕ್ಷೆ ಇಲ್ಲದೆ ಈ ಕಾರ್ಯಕ್ರಮದ ಯಶಸ್ವಿಯಾಗಿ ಹಗಲಿರುಳು ಶ್ರಮಿಸಿದ ನಮ್ಮ ಪ್ರೀತಿಯ ಸ್ವಯಂ ಸೇವಕ ಮಿತ್ರರಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ಗೌರವಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಧನ್ಯವಾದ ಸಮರ್ಪಣೆಯನ್ನು ಕೊನೆಗೊಳಿಸಿದ್ದೇವೆ. ಇನ್ನು ಮುಂದೆ ಉಪಹಾರದ ವ್ಯವಸ್ಥೆ ಇದೆ. ತದನಂತರ ಇದೇ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡಿ ಬರಲಿಕ್ಕಿದೆ. ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದಂತ ಎಲ್ಲರಿಗೂ ಧನ್ಯವಾದ. ತಮ್ಮ ಕೂಡ ಧನ್ಯವಾದಗಳು.